ಮನಸ್ಸಿಗೂ ಆಗ್ತದ. ಖಂಡಿತ ಭಾವಿಸ್ಬೇಡಿ. ಸುಮಾರು 1.5 ಗಂಟೆಗಳ ಕಾಲ ಅಭೂತಪೂರ್ವವಾದಂಥ ಈ ಜಾತಿ ಗಣತಿ ನಮ್ಮ ಇಡೀ ಜನಾಂಗದ ಕುರುಹುಗಳು ನಮ್ಮ ಬದುಕಿನ ಚಿತ್ರಣವನ್ನು ಚಿಂತಿಸುವಂತ ಒಂದು ವೇದಿಕೆ ಇದಾಗಲಿ. ವೇದಿಕೆ ಮೇಲೆ ಬಹಳ ಜನ ಇರ್ಬೋದು, ಪರವಾಗಿಲ್ಲ. ಅವರೆಲ್ಲರೂ ಸಮಾಜದ ಮುಖ್ಯವಾಹಿನಿಗಳ ನಮ್ಮ ಒಕ್ಕೂಟದ ಚಿಂತಕರಾಗಿ ನಮ್ಮ ಬದುಕಿಗೆ ನಮ್ಮ ಬೆಂಬಲಿಸ್ತಾರೆ ಅಂತ ಕರಿತಾ ಇದೀವಿ. ನಿಮಗೆಲ್ಲ ಆಭಾಸವಾಗ್ಬೋದು. ಅಲ್ಲಿ ಕುಂತ ಏನಪ್ಪ ಇವರೆಲ್ಲರೂ ಕರೆದು ಮಾತಾಡ್ತಾ ಇದ್ರು ಅಂತಲ್ಲ, ಇವ್ರು ಯಾರೇನಿಲ್ಲ, ನಮ್ಮ ಪ್ರತಿನಿಧಿ ಅದಾರ, ನಮ್ಮ ಭಾವನೆಗಳಿಗೆ ಸ್ಪಂದಿಸಿದಾರ. ಹಂಗಾಗಿ ರಾಜ್ಯದಿಂದ ಅನೇಕ ಜನ ಬಂದಾರ. ಅವರು ಇಡೀ ಸುಮಾರು 1.5-2 ತಿಂಗಳಿಂದ ಈ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಮಾನ್ಯ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಇಡೀ ಎಲ್ಲ 28 ಜಿಲ್ಲೆಗಳನ್ನ ಅಡ್ಡಾಡ್ತಾ ಇದಾರ. 28 ಜಿಲ್ಲೆ. ನಾಳೆ ಬಾಗಲಕೋಟೆ ಐತಿ ಅಲ್ವಾ ಸರ್? ಹಾವೇರಿ, ಗದಗ, ಬಾಗಲಕೋಟೆ. ಉದ್ದೇಶ ಇಷ್ಟೇ, ಸಮಾಜದ ಎಲ್ಲರೂ ಒಂದು ಕಡೆ ಸೇರಿಸುವಂತ ಭಾಗಗಳ. ಇಲ್ಲಿ ನಮ್ಮ ಜೊತೆಗೆ ನಮ್ಮ ಸಹೋದರಿ ಪದ್ಮಾ ಹೊಸಕೋಟಿ ಅವಳು ಬಂದಿದ್ದಾರ. ಅವರು ನಮ್ಮ ಕಾಲೇಜ್ ಒಳ್ಳೆಯ ಫ್ರೆಂಡ್ಸ್ ಆಗಿದ್ದು. ಅವರು ಕೂಡ ನಿಮ್ಮನ್ನು ಕುರಿತು ಮಹಿಳೆಯರ ಕುರಿತು ಮಾತಾಡೋದಾರ. ಇಷ್ಟೇ ವಿಚಾರಕ್ಕೆ ಕೆಲವು ಹಿರಿಯರು ತಮ್ಮ ಭಾವನೆ ಹಂಚಿಕೊಳ್ತಾರ. ಈ ವೇದಿಕೆ ಒಂದು ಸುಂದರ ವೇದಿಕೆ ಬರಲಿ, ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು. ಮಾನ್ಯ ಶಾಸಕರು ದಯಮಾಡಿ ಅವರು ವೇದಿಕೆಯನ್ನು ಅಲಂಕರಿಸಬೇಕಂತ ತಮ್ಮೆಲ್ಲರೂ ಪರವಾಗಿ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ. ಭಾರತ್ ಮಾತಾ ಕಿ ಜೈ. ಜೈ ನೇಕಾರ. ಜೈ ಜೈ ನೇಕಾರ. ಯಾವತ್ತೂ ಅಭಿವೃದ್ಧಿ ಹರಿಕಾರರು ನಮ್ಮ ನೇಕಾರ ಬದುಕಿಗೆ ಸ್ಪಂದಿಸಿದ ಏಕಮೇವ ನಾಯಕ ಸನ್ಮಾನ್ಯ ಶ್ರೀ ಅಭಯ್ ಪಾಟೀಲ್ ಅವರನ್ನ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ವಿನಾಯಕ ಅಂಕಲ್ ಮತ್ತು ಸಂತೋಷ್ ಕರ್ಗಿ ಅವರು ಅವ್ರನ್ನ ಪುಷ್ಪಗುಚ್ಛ ಕೊಟ್ಟು ಸ್ವಾಗತ ಮಾಡಕ್ಕೆ ಹೇಳ್ತಾ ಇದ್ದೀನಿ. ಶ್ರೀಯುತ ಅಭಯ್ ಪಾಟೀಲ್ ಸಾಹೇಬರು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸೋಮಶೇಖರ್ ಅವರು ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಮುದಾಯಗಳ ಮುಖಂಡರುಗಳನ್ನು ಒಂದೇ ವೇದಿಕೆ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅವರು ನಮ್ಮ ದೇವರ ಮನಸ್ಸಿಯ ಫೋಟೋ ಪೂಜನೆ ನೆರವೇರಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಪೂಜ್ಯ ಶ್ರೀಗಳು ಕೂಡ ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಶ್ರೀಗಳು ನಮಗೆ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಂತ ವಿನಂತಿ. ಜಗತ್ತಿನ ಮನುಕುಲಕ್ಕೆ ದೇವಾನುದೇವತೆಗಳಿಗೆ ವಸ್ತ್ರವನ್ನ ಸಮರ್ಪಿಸಿದ ದೇವರ ಮನುಷ್ಯ ಒಂದು ಭಾವಚಿತ್ರಕ್ಕೆ ಪೂಜ್ಯ ಚಪ್ಪಾಳೆ ತಟ್ಟಬಹುದು. ದೇವರ ದೇವ ಬ್ರಾಹ್ಮಣ ಜಗತ್ತಿನ ಮಾನವ ಕಾರ್ಯಕ್ರಮದಲ್ಲಿ ತೊಡಗಿರುವಂತ ನಾವೆಲ್ಲ ನೇಕಾರರು. ನಾವು ನೇಕಾರರು ನಮ್ಮ ಮುಸ್ಲಿಂ ಆಗ್ತಕ್ಕಂಥ ಒಂದು ನಮ್ಮ ಬದುಕು ಕಟ್ಟಿದಂಥ ರಾಷ್ಟ್ರೀಯ ಚಿಹ್ನೆ ಭಾರತ್ ಮಾತಾ ಕಿ. ಒಡಗು ಹೋದ ನೇಕಾರ ಒಳಪಂಗಡಗಳನ್ನ ಒಂದೇ ವೇದಿಕೆಗೆ ಒಂದೇ ಸೂರ್ಯನಡಿ ಸೇರಿಸುವಂತ ಒಂದು ಬಹುಮುಖ್ಯವಾದಂತಹ ವೇದಿಕೆ ಇವತ್ತಿನ ಕಾರ್ಯಕ್ರಮಗಳು. ಇಲ್ಲಿ ದೇವಾಂಗ, ಕೂರ್ಮಿನಿ ಶೆಟ್ಟಿ, ಪಟ್ಟಸಾಲಿ, ಪದ್ಮಸಾಲಿ, ಕೊಗೋಟೆ ವೀರ ಹೀಗೆ ಅನೇಕ ನಮ್ಮ ಎಲ್ಲ ಒಳಪಂಗಡಗಳನ್ನ ಒಂದು ವೇದಿಕೆಗೆ ಸೇರಿಸಿ ಅನೇಕ ದೂರದ ಊರುಗಳಿಂದ ರಾಮದುರ್ಗ, ಸೋರೆಮಾನ್, ಮನ್ಯಾಳ್, ಯಮಕನಮರಡಿ, ಹತ್ತರಗಿ, ಬೆಳಗಾವಿ, ಸವದತ್ತಿ, ಧಾರವಾಡ, ಹುಬ್ಬಳ್ಳಿ, ಬಾಗಲಕೋಟೆ, ಬೆಂಗಳೂರು, ಹಾವೇರಿ ಹೀಗೆ ಬೇರೆ ಬೇರೆ ಮೂಲಗಳಿಂದ ಇವತ್ತಿಗೆ ನಾವೆಲ್ಲ ಸೇರಿದ್ದೀವಿ. ಬಂಧುಗಳೇ, ಈ ಒಂದು ರಾಷ್ಟ್ರೀಯ ನೇಕಾರ ದಿನಾಚರಣೆ
ಈ ರಾಷ್ಟ್ರೀಯ ನೇಕಾರ ದಿನಾಚರಣೆ ಇದೊಂದು ನಮ್ಮ ಹಬ್ಬ, ನಮ್ಮ ಸಾಂಕೇತಿಕ ಚಿಹ್ನೆ. ಇದನ್ನ ಸಾವಿರಾರು ವರ್ಷಗಳಿಂದ ನೋಡ್ರಿ, ನಮಗೆಲ್ಲ ಗೊತ್ತಿದೆ, ಊಟ ಇಲ್ಲದ ಮನುಷ್ಯ ಬದುಕ್ಬೋದು, ಊಟ ಇಲ್ಲದ ಮನುಷ್ಯ ಬದುಕ್ಬೋದು, ಒಂದು 2 ದಿವಸ 3 ದಿವಸ ಬದುಕ್ಬೋದು. ಅದರ ಬಟ್ಟೆಯಿಂದ 1 ನಿಮಿಷ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತ ವಂಶಸ್ಥರು ನಾವುಗಳೆಲ್ಲ ಹೆಮ್ಮೆ ಪಡುವಂಥ ಕಾಯಕದಿಂದ ಬಂದಂಥ ಎಲ್ಲ ನೇಕಾರ ಸಮುದಾಯಗಳಿಗೆ ಒಳಿತಾಗಲಿ ಅಂತಕ್ಕಂಥ ಒಂದು ಘೋಷಣೆ ವಾಕ್ಯದಡಿಯಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಬಹುಮುಖ್ಯವಾದಂಥ ಈ ವೇದಿಕೆಗೆ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಸುಮಾರು 2015ರಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಇದನ್ನ ರಾಷ್ಟ್ರೀಯ ನೇಕಾರ ದಿನಾಚರಣೆ ಅಂತ ಆಯ್ಕೆ ಮಾಡಲಿಕ್ಕೆ ಕರೆ ಕೊಟ್ಟರು. 1905ರಲ್ಲಿ ಬ್ರಿಟಿಷರ ಒಂದು ಹೋರಾಟ ಮಾಡಿದಂಥ ಹೋರಾಟದ ಸಂದರ್ಭದಲ್ಲಿ ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡಬೇಕು, ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ಪಾಶ್ಚಿಮಾತ್ಯ ವಸ್ತುಗಳನ್ನು ಧಿಕ್ಕರಿಸಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಹೋರಾಟ ಮಾಡಿದಂಥ ಅಂದಿನ ಸಾವಿರಾರು ಲಕ್ಷಾಂತರ ಹೋರಾಟಗಾರರ ನೆನಪಿಗಾಗಿ 2015 ಒಂದು ನೆನಪಾಗಿ ನಮಗ ರಾಷ್ಟ್ರೀಯ ನೇಕಾರ ದಿನಾಚರಣೆಯಾಗಿ ಕೊಟ್ಟಂತ ಸರ್ಕಾರ, ರಾಜ್ಯದ ಎಲ್ಲ ಪದಾಧಿಕಾರಿಗಳು ಕರೆ ಕೊಟ್ಟರು. ಅದರ ಭಾಗದ ಅತಿ ಅಣಿಯಂತೆ ನಾವು ನೀವುಗಳೆಲ್ಲ ಎಲ್ಲ ವಡಗಾಮಿ ಭಾಗದ ಎಲ್ಲ ಹಿರಿಯರೊಂದಿಗೆ ಒಂದು ಸಂವಾದ ಮಾಡಿ ಈ ಕಾರ್ಯಕ್ರಮಕ್ಕೆ ನಾವು ಕೂಡಿದ್ದೀವಿ. ಈ ಒಂದು ವೇದಿಕೆಗೆ ಮತ್ತೊಂದು ವಿಚಾರ ಸೇರಿಸಿದ್ದೀವಿ, ಬಹಳ ಮುಖ್ಯವಾದಂಥ ವಿಚಾರ. ಎಲ್ಲ ಹಿರಿಯರಿದ್ದೀರಿ, ತಮಗೆಲ್ಲ ಗೊತ್ತಿರುವಂಥ ವಿಚಾರ ಏನು, ಜಾತಿ ಜನಗಣತಿ. ಜಾತಿ ಗಣತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಧ್ಯಕ್ಷರು ಕೂಡ ಮಾತಾಡ್ತಾರೆ. ತದನಂತರ ಬರೀ ಕಾರ್ಯಕ್ರಮ ಸ್ವರೂಪ ಹೇಳ್ತೀನಿ, ಮಾನ್ಯ ಶಾಸಕರು ಮತ್ತೆ ಸಹೋದರಿ ಪದ್ಮಾ ಹೊಸಕೋಟೆ ತಮ್ಮ ಮಹಿಳೆಯರ ಕುರಿತು ಮಾತಾಡ್ತಾರೆ. ಅಧ್ಯಕ್ಷರು ಬಿಟ್ಟರೆ ಮತ್ತೆ ಯಾರು ಅನ್ಸ್ಕೋಬೇಡ್ರಿ, ಬಹಳ ಜನ ಕೂತಾರು ಏನು ಸಂಚ ಹೊಡಿತಿದ್ದಾರೆ ಅಂತ. ಹಂಗೇನಿಲ್ಲ, ಹಂಗೆ ಯಾರು ಏನಿಲ್ಲ. ಅದಕ್ಕಾಗಿ ಯಾರು ಭಯ ಪಡ್ಕೊಳ್ಳುವಂಥ ವಿಚಾರ ಇಲ್ಲ. ಮಾತಾಡೋರು 2-3 ಜನ ಅದಾರ, ಅವ್ರಿಗೆ ಸಮಯ ಕೂಡ ಕೊಟ್ಟಿದ್ದೀವಿ ಅಂತೇಳಿ ನೀವೇನು ಭಯ ಪಡ್ಕೊಂಡು ಏನಪ್ಪ ಗಜ ಕರೀತಾರ ಅಂತ ಬಂದ್ವಿ, ಅವ ಯಾರು ಕರ್ಕೊಂಬಂದು ನಮಗೆ 2-3 ತಾಸು ಕುಂಡ್ರಿಸ್ಯಾರ ಅಂತೇಳಿ ಭಯ ಪಡ್ಬೇಕು ಹೋಗ್ಬೇಡ್ರಿ. ಅಂಥದ್ದೇನು ಕಾರ್ಯಕ್ರಮ ಇಲ್ಲ. ಭಾಳ ವಿಳಂಬ ಆಯ್ತು ಅನ್ನೋದು ಬಿಟ್ರ, ಯಾಕಂದ್ರೆ ಇವ್ರು ಹೊರಗೆ ಬಂದಂಗೆ ಮಂದೇನೋ, ನಮ್ದೆಲ್ಲ ಕಾಸ್ಬಾ ಬರೋ ಮಂದಿ ಅಲ್ಲೇ ಇದ್ರೆ 4 ಪಟ್ಟು ಮಂದಿ ಕೊಡ್ತಿದ್ದೀವಿ. ಅದ್ರ ನಿಮ್ಮ ಊರು ಹೊರಗೆ ನಿಮ್ಮನ್ನೆಲ್ಲ ತಂದು ಕುಡಿಸೋದು ಒಂದು ಬಹಳ ದೊಡ್ಡ ಸವಾಲು ಕೆಲಸ ಸಾಹೇಬ್ರ. ಆ ವಡಗಾವ್ ಕಟ್ಟಿನೆಲ್ಲ ತರೋದು ಒಂದು ದೊಡ್ಡ ಸವಾಲು ಕೆಲಸ. ಅದಕ್ಕೆ ಸದಸ್ಯರಂತ ಬಸವರಾಜ್ ದವಳಿ, ಲೋಹಿತ್ ಕೋರ್ಕರ್, ವಿನಾಯಕ್ ಕುದಾನಿ, ವಿನಾಯಕ್ ಕಾಮ್ಕರ್, ಸಂತೋಷ್ ಟೊಬ್ಗಿ, ಪರಶುರಾಮ್ ಕಾಮ್ಕರ್ ಮತ್ತೆ ಪ್ರವೀಣ್ ಕಾಮ್ಕರ್, ಇನ್ನೂ ಅನೇಕ ಸ್ನೇಹಿತರು ಅದಾರ. ಇದ್ರ ಹಿಂದೆ ಯಾಕೆ ಶ್ರಮ ಆಯ್ತು ನಿಮ್ಗೆ ತಿಳಿಯಾಗಿಲ್ಲ. ನಿಮ್ಮನ್ನೆಲ್ಲ ಇಲ್ಲಿ ಕೂಡಿಸ್ಬೇಕಾರ ಬಹಳ ಕಷ್ಟ ಇದೆ, ಬಹಳ ಪ್ರಯತ್ನ ಇದೆ. ಸುಮಾರು 15 ದಿವಸಗಳ ಕಾಲ ನಮ್ಮೆಲ್ಲ ಸ್ನೇಹಿತರು ತಮ್ಮ ಎಲ್ಲ ಸಮಯ ಬಿಟ್ಟು ನಮ್ಮ ಜೊತೆಗೆ ಮಹಿಳಾ ಕಾರ್ಯಕರ್ತರು ಲಲಿತಾ ಡೆಗೆ ಆಗಿರ್ಬೋದು, ಹರ್ಷಾ ಲಟ್ಟೆ ಮೇಡಮ್ ಆಗಿರ್ಬೋದು, ಕಲ್ಪನಾ ಡೆಗೆ ಆಗಿರ್ಬೋದು, ಅಕ್ಷತಾ, ಇನ್ನೂ ಅನೇಕ ರೂಪ, ಸುಜಾತ, ಇನ್ನೂ ಅನೇಕ ನನ್ನ ಸಹೋದರರು ಕೂಡ ಈಗ ಕೈ ಜೋಡಿಸಿದಾರ. ಇವರೆಲ್ಲ ಮನೆ ಬಿಟ್ಟು ಹೊರಗೆ ಬರೋದ ಒಂದು ದೊಡ್ಡದ. ಅಂಥದ್ರಲ್ಲಿ ಸಮಾಜದ ಮುಖ್ಯವಾಹಿನಿಗಳು ಬಂದ ಕೆಲಸ ಮಾಡಲಿಕ್ಕೆ ನನ್ನ ಜೊತೆಗೆ ಕೈ ಜೋಡಿಸಿದಾರ. ಹಾಗಾಗಿ ನಮ್ಗೆ ಯಾವತ್ತೂ ಸ್ಪಂದಿಸಿದಂಥ ಶಂಕರಣ್ಣ ಮೂಡೆ ಆಗಿರ್ಬೋದು, ಚಿನ್ನಪ್ಪ ಕಳಸನವರಾಗಿರ್ಬೋದು, ಅನೇಕ ಹಿರಿಯರು ಕೂಡ ಬಂದಿದ್ದಾರೆ. ಜೊತೆಗೆ ನಮ್ಮ ಭಾಗದಲ್ಲಿ ಹೊನ್ನಳ್ಳಿ ವೆಂಕಟೇಶ್ ಅವರಾಗಿರ್ಬೋದು, ನಮ್ಮ ಕಿಶೋರ್ ಬಡಗಾವರಾಗಿರ್ಬೋದು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ, ಇದರೊಂದಿಗೆ ನಮ್ಮ ಬೆನ್ನೆಲುಬಾಗಿ ನಿಂತಹ ರಾಜ್ಯ ಪದಾಧಿಕಾರಿಗಳು ಇಡೀ ರಾಜ್ಯಾದ್ಯಂತ 1 ತಿಂಗಳಿಂದ ಹೋರಾಟ ಮಾಡ್ತಾ ನಮ್ಮನ್ನು ಒಂದು ಕೂಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದು ನನ್ನ ಪ್ರಾಸ್ತಾವಿಕ ಮಾತಿನಲ್ಲಿ ಒಂದು ಮಾತು. ಇನ್ನೇ 2 ತಾಸು ಮಾತಾಡ್ತೀನಿ. ಬಂಧುಗಳೇ, ನಿಮಗೆ ಒಂದು ವಿಚಾರನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ, ವೇದಿಕೆ ನಾವು ಬಿಟ್ಟುಕೊಡ್ತೀನಿ. ಭಾರತದ ಇತಿಹಾಸದಲ್ಲಿ 500 ಸಂಸ್ಥಾನಗಳಿದ್ದು ಆ 500 ಸಂಸ್ಥಾನಗಳಲ್ಲಿ ಅನೇಕರು ಬೇರೆ ಬೇರೆ ಅಂಗದಲ್ಲಿ ಕೆಲಸ ಮಾಡಿದ್ದಾರೆ, ಸಮುದಾಯಕ್ಕೋಸ್ಕರ ತಮ್ಮ ಸಮಯ ಕೊಟ್ಟಿದ್ದಾರೆ. ಆದ್ರೆ ಶಾಹು ಮಹಾರಾಜರು ಬಹಳ ಮುಖ್ಯವಾದ ಪಂಕ್ತಿಯಲ್ಲಿ ನಿಂತಾರೆ. ಶಾಹು ಮಹಾರಾಜರು ಎಲ್ಲಾರಂದ್ರ ನಾವು ಪುಣ್ಯವಂತರು, ಇಲ್ಲೇ ಪಕ್ಕದ ಕೊಲ್ಲಾಪುರದವರು. ಶಾಹು ಮಹಾರಾಜ್ ಇಸ್ ದ ಫಸ್ಟ್ ಹಿಸ್ಟಾರಿಕಲ್ ಪರ್ಸನ್, ದ ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ಕರೀತಾರೆ. ಅವನ್ನ ಮೀಸಲಾತಿಯ ಜನಕ ಅಂತ ಕರೀತಾರೆ. ಫಸ್ಟ್ ಟೈಮ್ ದೇಶದಲ್ಲಿ
ಕೆಳವರ್ಗ ಸಣ್ಣ ಸಮುದಾಯದೊಳಗ 50% ಮೀಸಲಾತಿ ಕೊಟ್ಟಂತ ಯಾವ ರಾಜ ಇದ್ರ ಅದು ಛತ್ರಪತಿ ಶಾಹು ಮಹಾರಾಜರು. ಆ ಛತ್ರಪತಿ ಶಾಹು ಮಹಾರಾಜರ ವಂಶ ಯಾವ್ದಂದ್ರ ಛತ್ರಪತಿ ಶಿವಾಜಿ ಮಹಾರಾಜರು. ಈಗೆಲ್ಲ ನೀವು ಅನಿಸ್ತದ, ಈಗ ಯಾರ್ಯಾರು ಕುಂತೀರಿ, ಯಾರ್ಯಾರು ನೌಕರಿ ಮಾಡಿದಿರಿ, ಯಾರ್ಯಾರು ನೌಕರಿ ಹತ್ತವ್ರಿದ್ದೀರಿ, ಹುಟ್ಟು ಮಕ್ಕಳ ಭವಿಷ್ಯದ ತೀರ್ಮಾನ ಮಾಡಿದವರು ಅಂದಿನ ಆ ಶಾಹು ಮಹಾರಾಜ ಅಂತ ಮಹಾಪುರುಷರು. ಶಾಹು ಮಹಾರಾಜ ಹಾಕಿಕೊಟ್ಟಂತ ಇತಿಹಾಸನ ನಾಲ್ವಡಿ ಕೃಷ್ಣ ಗೋಡೆಯವರು ಮುಂದುವರಿಸಿದ್ರು. ತದನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಂವಿಧಾನಿಕ ಹಸ್ತಕ್ಷೇಪ ಒತ್ತಿ ನಮ್ಮ ಬದುಕನ್ನು ತೀರ್ಮಾನ ಮಾಡುವಂತ ಕಾರಣಭೂತರಾದ್ರು. ಇದನ್ನೆಲ್ಲ ನಾವು ಮನಗಾಣಬೇಕು. ಈಗ ಮೀಸಲಾತಿ ವಿಷಯ ಕುರಿತಂತೆ ಭಾರತದ ಸ್ವತಂತ್ರ 95 ವರ್ಷ ನಂತರ ಫಸ್ಟ್ ಟೈಮ್ ಹಿಸ್ಟ್ರಿ 95 ವರ್ಷ ನಂತರ ಜಾತಿ ಗಣತಿ ಆಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ. ಎಷ್ಟು ವರ್ಷ? 1931 ಜಾತಿ ಗಣತಿ ಇತ್ತು. ಅವತ್ತು ಬ್ರಿಟಿಷರು ತಮ್ಮ ಸಾಂಸ್ಕೃತಿಕ ಪರಿಕಲ್ಪನೆಯನ್ನು ನೋಡ್ಲಿಕ್ಕೆ ಜಾತಿ ಗಣತಿ ಮಾಡಿದ್ರು. 95 ವರ್ಷ ನಂತರ ಈ ಮಾನ್ಯ ಕೇಂದ್ರ ಸರ್ಕಾರ ಜಾತಿ ಗಣತಿ ಚಾಲನೆ ಕೊಡ್ತಾ ಇದೆ. ಈ ಜಾತಿ ಗಣತಿ ಎಷ್ಟೊಂದು ಮಹತ್ವ ಪಡ್ಕೊಳ್ಳೋದನ್ನ ನಾವು ನೋಡ್ಬೇಕಾಗಿದೆ. ಆ ದಿಶೆಯಲ್ಲಿ ನಾವು ಅದಕ್ಕೆ ಒತ್ತು ಕೊಡುವಂತ ಪರಿಸ್ಥಿತಿ ಇದೆ. ಈಗೆಲ್ಲ ತಮಗೆ ಗೊತ್ತಿದೆ, 1990 ಮಂಡಲ ಆಯೋಗ ಬಂದ ನಂತರ ಜಾತಿಗೆ ಮಾನ್ಯತೆ ಸಿಕ್ಕದ. ಈಗ ನಾವು ನಮಗೂ ಉದಾಹರಣೆ ಹೇಳ್ತೇನೆ. ನಾ ಇವತ್ತಿಗೆ ಶಿಕ್ಷಣ ಕಲಿಬೇಕಾದ ಕಾರಣ ಈ ಮೀಸಲಾತಿಯ ಪ್ರಕ್ರಿಯೆ. ಹಂಗಾಗಿ ದಯಮಾಡಿ ಯಾರು ಮಾತಾಡಬೇಡ್ರಿ. ಜಾತಿ ಗಣತಿಗೆ ಮಹತ್ವ ಕೊಟ್ಟಂತ ನಿಟ್ಟಿನಲ್ಲಿ ನಮ್ಮ ಈ ವೇದಿಕೆ ಬಹಳ ಮುಖ್ಯ ಆಗಿದೆ. ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ತೀರ್ಮಾನ ಮಾಡಲಿಕ್ಕೆ ನಮ್ಮ ಸಂಖ್ಯಾ ಮೊನ್ನೆ 2011 ಜಾತಿ ಗಣತಿ ಕುರಿತಂತೆ ಇಲ್ಲಿ ರಾಜ್ಯ ಮಟ್ಟದಲ್ಲೂ ಸಿದ್ದರಾಮಯ್ಯನವರ ಸರ್ಕಾರ, ಅವರು ಅವಾಗ ಮುಖ್ಯಮಂತ್ರಿ ಇದ್ರು, ಈಗಲೂ ಅವರು ಮುಖ್ಯಮಂತ್ರಿ ಅದರ. ಅವರ ಅವಧಿ ಒಳಗೆ ಜಾತಿ ಗಣತಿ ಆದ ನಂತರ ಅದು ಶೋರಿಕೆ ಆಗಿ ಅದಕ್ಕೆ ಎಲ್ಲ ಸಮುದಾಯದವರು ವಿರೋಧ ಮಾಡಿದ್ರು. ನಮ್ಮ ಎಲ್ಲ ವಿರೋಧ ಮಾಡಿದ ಪ್ರಯುಕ್ತವಾಗಿ ಸೆಪ್ಟೆಂಬರ್ 22ರಿಂದ ಮತ್ತೊಮ್ಮೆ ಜಾತಿ ಗಣತಿ ಪ್ರಾರಂಭ ಆಗ್ತಾ ಇದೆ. ಆ ಸಂದರ್ಭದಾಗ ನಮ್ಮದು ಹಿರಿಯರು ಹೇಳುದು 6 ರಿಂದ 8 ಲಕ್ಷ ಜನಸಂಖ್ಯೆ ತೋರ್ಸ್ಯಾರ ಅಂತ, ಎಲ್ಲ ಒಳಪಂಗಡಗಳು ಒಳಗೊಂಡಂತೆ ನಮ್ಮ ಸಂಖ್ಯೆ ಹೆಚ್ಚಿದೆ ಅಂತ ನಮ್ಮ ಅಭಿಪ್ರಾಯ. ಅದಕ್ಕೆಲ್ಲ ಹಿರಿಯರು ಮಾನ್ಯತೆ ಕೊಟ್ಟಾರ. ಹಂಗಾಗಿ ಆ ಸಂಖ್ಯೆ ತೋರಿಸ್ಬೇಕಾದ್ರೆ ಇವತ್ತಿಗೆ ನಾವು ಮನೆಗೂ ಕೂಡ ಜಾತಿ ಗಣತಿಯ ವಿಚಾರವನ್ನ ತಗೊಂಡು ಹೋಗಬೇಕಾಗಿದೆ. ಹಂಗಾಗಿ ರಾಜ್ಯದ ಪದಾಧಿಕಾರಿಗಳು ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ ಇವತ್ತಿಗೆ ನಮ್ಮ ನಿರ್ಧಾರ ಮನಸ್ಸಿಗೆ ಮುಟ್ಟುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಮೇಲ್ಜಾತಿಗಳು ಅದಕ್ಕೆ ಹೆಚ್ಚು ಸಪೋರ್ಟ್ ಕೊಡ್ತಾ ಇದ್ದಾರೆ. ಪಂಚಮಶಾಹಿ ಲಿಂಗಾಯತ ಎಲ್ಲ ಸಮಾಜಗಳು, ಗೋವಿ ಆಗಿರ್ಬೋದು, ಕುರುಬರಾಗಿರ್ಬೋದು, ಎಲ್ಲ ಜಾತಿಯವರು ಜಾತಿ ಗಣತಿಗೆ ಆದ್ಯತೆ ಕೊಡ್ತಾ ಇದ್ದಾರೆ. ಹಂಗ ನಮ್ಮ ಸಮಾಜಗಳೇನಲ್ಲ, ಸಂಸತ್ ಸಮಾಜ ಬಹಳ ನೊಂದ ಬದುಕಿನಲ್ಲಿ ಕಷ್ಟನ ಅನುಭವಿಸುವಂತ ಈ ನೇಕಾರ ಸಮುದಾಯ ಇವತ್ತಿಗೆ ಜಾತಿ ಗಣತಿಯಲ್ಲಿ ಹೆಚ್ಚಿನ ಆಸಕ್ತಿ ಕೊಟ್ಟು ನಾವು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತೀರ್ಮಾನ ಮಾಡತಕ್ಕಂಥ ಅವಶ್ಯಕತೆ ಇದೆ ಬಂಧುಗಳೇ. ಆ ದಿಶೆಯಲ್ಲಿ ಇವತ್ತಿಗೆ ನಾವು ನೀವುಗಳೆಲ್ಲ ಪ್ರಯತ್ನ ಮಾಡಬೇಕಾಗಿದೆ. ಹಂಗಾಗಿ ಇವತ್ತಿನ ದಿವಸ ಶಿಕ್ಷಣದ ಕ್ಷೇತ್ರದಲ್ಲಿ ಶಿಕ್ಷಣ ಒಂದೇ ಅಸ್ತ್ರ ನಮಗೆ. ಉದ್ಯೋಗದ ಆಯಾಮಗಳು ಭಾಳ ಬದಲಾವಣೆ ಆಗ್ತದ. ಬುಟ್ಟಿ ಏನೇವ್ರ, ಚಪ್ಪಲಿ ಏನೇವ್ರ, ಸಣ್ಣ ಸಣ್ಣ ಕೈಗಾರಿಕೆಗಳ ನಾಶ ಇದ್ವು. ಅದ ಅವನ್ನ ಹತ್ತಿರ ಹೆಚ್ಚಿನ ನೇಕಾರಿಕೆ ಕೂಡ ಇದೆ. ಇದನ್ನ ಒಂದೇ ನಮ್ಗೆ ಬದುಕಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡುವಂತ ಪ್ರಯತ್ನ ಆಗಬೇಕಾಗಿದೆ. ಹಂಗಾಗಿ ಈ ಜಾತಿ ಗಣತಿಯಲ್ಲಿ ನಾವು ಮನೆ ಮುಟ್ಟಬೇಕಾದ್ರೆ ಜಾಗೃತಿ ಆಗ್ಬೇಕಂತ ಪ್ರಯತ್ನ ಬಹಳ ಇದೆ. ಆ ದಿಶೆಯಲ್ಲಿ ನಾವು ಇವತ್ತಿನ ದಿವಸ ಬರುವ ಸೆಪ್ಟೆಂಬರ್ 22ರಿಂದ ಏನು ಜಾತಿ ಗಣತಿ ಆಗ್ಲಿಕ್ಕದ ಆ ಮನೆ ಮುಟ್ಟುವಂತ ಪ್ರಕ್ರಿಯೆಗೆ ಚಾಲನೆ ಕೊಡ್ಬೇಕಾದ್ರೆ ಸಂಘಟನೆ, ಸಮಾಜ ಎಲ್ಲರೂ ಕೈ ಜೋಡಿಸ್ಬೇಕಾಗಿದೆ. ಇಲ್ಲಿ ಕುಂತಂತ ಎಲ್ಲ ಸಮಾಜದವರ, ಎಲ್ಲ ಒಳಪಂಗಡದ ವೇದಿಕೆ ಸಮಾಜದ ಹಿರಿಯರು ಮೇಲ್ಗಡೆ ಕುಂತಾರ. ನಾ ಕೇಳ್ಕೊಳ್ಳೋದು ಇಷ್ಟ, ನಮ್ಮ ಈ ಕಾರ್ಯಕ್ರಮದ ಚಿಂತನೆ ಇಷ್ಟ ಇಲ್ಲ. ಬರುವಂತ ದಿನಗಳಲ್ಲಿ ನಮ್ಮ ಸಂಖ್ಯೆ ಸಮುದಾಯ, ಯಾಕಂದ್ರೆ ನಮ್ಮ ಪಾಲು ಸಿಗ್ಬೇಕಾರ ನಾವು ಸಂಖ್ಯೆ ಹೆಚ್ಚು ತೋರಿಸಿದಾಗ ಸಾಧ್ಯ ಇದೆ. ಅಟ್ಲೀಸ್ಟ್ ಪಾಲ್ಗೋಣ ಅಂತ. ಯಾಕಂದ್ರೆ ಜಾತಿ ಜನಗಣತಿ ಪ್ರಕ್ರಿಯೆಯಲ್ಲಿ ನಮ್ಮ ಜೊತೆಗೆ ಸಂಖ್ಯೆ ಇಲ್ಲ ಅನ್ನುವಂಥ ಪ್ರಯತ್ನ ಆಗ್ತಾ ಇದೆ. ಹಂಗಾಗಿ 1931 ಆದಂಥ ಜಾತಿ ಗಣತಿ 95 ವರ್ಷ ರಾಷ್ಟ್ರ ಮಟ್ಟದಲ್ಲಿ ಆಗ್ತದೆ. ಆ ದಿಶೆಯಲ್ಲೂ ಕೂಡ ನಮ್ಮ ಪ್ರಯತ್ನ ಸಾಗಬೇಕಾಗಿದೆ. ಉದ್ಯೋಗ, ಶಿಕ್ಷಣ, ಮೀಸಲಾತಿ
ಚಿಕ್ಕ ನಂತರ ಸೆಕ್ಷನ್ 243 ಮತ್ತು 243 ವಿಧಿ ಕನ್ವಯ ರಾಜಕೀಯವಾಗಿ ವಿಷಯಕ್ಕೆ ಮೀಸಲಾತಿ ಸಿಕ್ಕಾವ. ಹಂಗಾಗಿ 5 ಜನ ಕಾರ್ಪೊರೇಟರ್ ನಮ್ಗ ಆಗಿದ್ದಾರೆ. ಈ 5 ಜನ ಕಾರ್ಪೊರೇಟರ್ ಆಗ್ಬೇಕಾದ ಕಾರಣ ಮೀಸಲಾತಿ ಕೂಡ ಇದೆ. ಅದಕ್ಕೆ ಆ ಒಂದು ಪ್ರಯತ್ನ ಅಭಯ್ ಪಾಟೀಲ್ ಅವ್ರ ಪ್ರಯತ್ನ ಕೂಡ ಇದೆ. 5 ಜನ ಕಾರ್ಪೊರೇಟರ್ ಆಗಬೇಕಾದ್ರೆ ಅವರು ಸಪೋರ್ಟ್ ಕೊಡ್ತಾರೆ. ಪಾರ್ಟಿ ಟಿಕೆಟ್ ಕೊಟ್ಟು ಯಾವುದೇ ಇರಲಿ. ಮತ್ತೊಬ್ಬ ಮಹಿಳೆ ನಮ್ಮ ಸಹೋದರಿ ಲಕ್ಷ್ಮೀ ಲೋಕಯ್ಯ ಅವರು ಕಾಂಗ್ರೆಸ್ನಿಂದ ಆರಿಸಿಕೊಂಡಾರ. ನಮ್ಗೆ ಖುಷಿ ಇದೆ. ಯಾವುದೇ ಪಕ್ಷ ಇದ್ರೂ ಕೂಡ ನಮ್ಮ ಸಮುದಾಯದವರು ಗ್ರಾಮ ಪಂಚಾಯತಿ ಮೆಂಬರು ಬೇರೆ ಬೇರೆ ಕ್ಷೇತ್ರದಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರಬೇಕಾದ್ರೆ ನಮ್ಮ ಜನಾಂಗ ಸಪೋರ್ಟ್ ಮಾಡಬೇಕನ್ನುವಂಥ ಒಂದು ದೂರದೃಷ್ಟಿ ನಮ್ಮ ಒಕ್ಕೂಟದ ಆಶೆಯಾಗಿದೆ. ಹಂಗಾಗಿ ಬಂಧುಗಳೇ, ಈ ದಿಶೆಯಲ್ಲಿ ಅನೇಕ ವಿಷಯಗಳಿದಾವ. ಒಟ್ಟಾರೆ ನಮ್ಮ ಆಲೋಚನೆ ಇಷ್ಟೇ ಇದೆ. ಶೈಕ್ಷಣಿಕವಾಗಿ ನಾವೆಲ್ಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿಗಳು ನಡೀತಾ ಇದೆ. ಅದರಲ್ಲಿ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳು, ಸಮಾಜದ ಚಿಂತಕರು ನಮಗೆ ಸಹಕಾರ ಕೊಟ್ಟು ಇಡೀ ಜಿಲ್ಲೆಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ. ಸೆಪ್ಟೆಂಬರ್ ಬರುವವರೆಗೂ ನಿಮ್ಮ ಬೇರೆ ಬೇರೆ ಭಾಗದಲ್ಲಿ ನಮ್ಮ ಜಾತಿ ಗಣತಿಗೆ ಹೆಚ್ಚು ಆದ್ಯತೆ ಕೊಡುವಂಥ ಪ್ರಯತ್ನ ಆಗಲಿ ಅಂತೇಳಿ ನಮ್ಮ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ನಿಮಿತ್ತ ಈ ಒಂದು ಅವೇರ್ನೆಸ್, ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ, ಹಿರಿಯರು ಕೂಡ ಬಂದಿದ್ದೀರಿ. ಈ ದಿಶೆಯಲ್ಲಿ ನಾವು ನಿಮ್ಮನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತಾ, ನಮ್ಮ ಅನಿಸಿಕೆಗಳ, ಅಭಿಪ್ರಾಯಗಳು ನನಗೆ ಬಹಳ ನೋವಾಗ್ತದೆ. ಹೇಳ್ಕೋಬಾರ್ದು ಗೊತ್ತಿಲ್ಲ. ಒಳ್ಳೆ ಶಾಸಕರು ಸಿಕ್ಕಾರ. ಅಭಯ್ ಪಾಟೀಲ್ ಅವರು ಏನು ಅಂತ ನಮ್ಗೆ ಗೊತ್ತಿಲ್ಲ. 75 ವರ್ಷದಲ್ಲಿ ನಮ್ಮ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬರ್ತಿರ್ತಿಲ್ಲಿ. ನಮ್ಮ ನೇಕಾರಿ ಶಾಸಕರಂದೇ ಯಾರು ಗೊತ್ತಿರ್ತಿಲ್ಲ. ಅವ್ರನ್ನ ಮುಂದೆ ಇಟ್ಕೊಂಡು ನಾನು ಹೊಗಳ್ತಾ ಇಲ್ಲ. ಒಟ್ಟು ನಮ್ಮ ದಿಶೆಯಲ್ಲಿ ಅವರು ನಮ್ಮ ಕನಸುಗಳಿಗೆ, ನಮ್ಮ ನೇಕಾರ ನೋವುಗಳಿಗೆ ಸ್ಪಂದಿಸಿದಂಥ ಶಾಸಕರನ್ನು ತಪ್ಪಾಗಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆ ಮಾತನಾಡ್ತಾರಂದ್ರೆ, ಸಂತೋಷ್ ಟೋಪಿಗೆ ನಾನಾಗಿರ್ಬೋದು, ಇನ್ನೂ ಅನೇಕ ಸ್ನೇಹಿತರು ಹತ್ತಿರದಿಂದ ನೋಡ್ತೀವಿ. ಅವ್ರಿಗೆ ದಿನ ಜಗಳ ಮಾಡ್ತೀವಿ, ಅವ್ರ ಜೊತೆಗೆ ತೊಡಗಿಕೋತೀವಿ, ನಮ್ಮ ನೋವುಗಳನ್ನ, ಕಷ್ಟಗಳನ್ನ ನಾವು ಹೇಳ್ತೀವಿ. ನಮ್ಮ ಭಾಗದ ಮನೆಗಳಲ್ಲಿ 650 ಮನೆಗಳನ್ನು ಕಟ್ಟಿಸ್ಕೊಟ್ರು ನೇತಾರರಿಗೆ. ಸೂರ್ಯದಲ್ಲಿ 650 ಮನೆಗಳು, 1150 ಮನೆಗಳು. ಮತ್ತು ಈ 2ನೇ ಕಂತದಲ್ಲಿ ಈ ಮನೆಗಳು ಕಟ್ಟು ಪ್ರಾರಂಭ ಆಗ್ತಾ ಇದ್ದಾವೆ. ಇಷ್ಟೇ ನಾನು ಹೇಳೋದು. 75 ವರ್ಷಗಳಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಭಾಷಾ ವಿವಾದದಿಂದ ನಮ್ಮ ನೇಕಾರ ಸಮಾಜ ಹತ್ರಕ್ಕೆ ಇರ್ತಿರ್ಲಿಲ್ಲ. ಅಂಥದ್ರಲ್ಲಿ ಒಬ್ಬ ಶಾಸಕರಾಗಿ ನಮ್ಮ ಜೊತೆಗೆ ಬಂದು ಗುರುತಿಸ್ಕೊಂಡು ನಮ್ಮ ಭಾವನೆಗಳು ಸ್ಪಂದಿಸಿದ. ನನಗನ್ನಿಸ್ತದ, ಯಾವುದೇ ಸರ್ಕಾರ ಇದ್ರು, ಕಾಂಗ್ರೆಸ್ ಇದ್ರು ನಮ್ಮಲ್ಲಿ ಕರ್ಕೊಂಡು ಹೋಗ್ಯಾರ, BJP ಇದ್ರು ಕರ್ಕೊಂಡು ಹೋಗ್ಯಾರ. ಹಂಗಾಗಿ ನಾನು ವೇದಿಕೆ ಮೇಲೆ ಇವತ್ತು ಪಕ್ಷಾತೀತ ವೇದಿಕೆ ಇದೆ. ಇಲ್ಲಿ ಕಾಂಗ್ರೆಸ್ ಮುಖಂಡರು ರವೀಂದ್ರ ಕಲಬುರ್ಗಿ ಅಂತ ಕರ್ತಿದ್ದೀವಿ ನಾವು. ತಿಪ್ಪೇಶ್ ಅವರು ಕಾಂಗ್ರೆಸ್ ಮುಖಂಡರು. ಉದಾಹರಣೆಗೆ ನಮ್ಮ ಲಕ್ಷ್ಮೀ ಲೋಕಯ್ಯ ಅವರು ಕಾಂಗ್ರೆಸ್ ಮುಖಂಡಿನೇ, ಹೆಮ್ಮೆ ಕೊಡುವಂಥದ್ದು. ಇನ್ನೂ ಅನೇಕ ಜನ ನಮ್ಮ ಕಾಂಗ್ರೆಸ್ ಇಲ್ಲ. ನೀವು ಯಾವುದೇ ಪಕ್ಷ ಪಕ್ಕಡಾಗಿರಿ, ಯಾಕಂದ್ರೆ ಸಮಾಜ ಅಂತ ಬಂದಾಗ ನಮ್ಮ ಜೊತೆಗೆ ಬೆಂಬಲಿಸ್ರಿ. ಸಮುದಾಯ ಅಂತ ಬಂದಾಗ ನಾವು ನೇಕಾರ ಅನ್ನುವಂಥ ಭಾವನೆಯಲ್ಲಿ ಸಾಗೋಣ. ಯಾಕಂತಂದ್ರೆ ಈ ಒಡೆದು ಹೋದ ಮನಸ್ಸುಗಳನ್ನ ಕೂಡಿಸುವಂಥ ಭಾಗ ನಮ್ದಾಗಿಲ್ಲ. ಇಲ್ಲಿ ನೀವು ಹೆಣ್ಣ ಗಂಡ ಕೊಡೋದು ನಿಮ್ಮ ಬಾಗಿಲ ಮೇಲೆ ಇಟ್ಕೊಳ್ರಿ. ನಿಮ್ಮ ಆಹಾರ ಪದ್ಧತಿ ನಿಮ್ಮ ಬಾಗಿಲ ಮೇಲೆ ಇಟ್ಕೊಳ್ರಿ. ನಿಮ್ಮ ಉಡುಗೆ ತೊಡುಗೆ, ಆಹಾರ ಪದ್ಧತಿ, ನಿಮ್ಮ ಸಮುದಾಯ, ನಿಮ್ದೆಲ್ಲವನ್ನು ಮನೆಗೆ ಇಟ್ಕೊಳ್ರಿ. ಅದರ ಉದ್ಯೋಗ ಮತ್ತು ನೇಕಾರಿಕೆ ಅಂತ ಬಂದಾಗ, ಸಮುದಾಯ ಅಂತ ಬಂದಾಗ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಇಟ್ಕೊಳ್ಬೇಕು ಅಂತ ನಾನು ದಯವಿಟ್ಟು ಹೇಳ್ತೀನಿ. ನಮ್ಮ ವಡಗಾಂವ್ ಕಸ್ಬಾದ್ನಾಗ ಒಂದು ಸ್ವಲ್ಪ ಐತದ. ಇವು ಹಟಗಾರ ಸಮಾಜ, ಇವ್ರು ಪೂರ್ವಿನ ಶೆಟ್ಟಿ ಸಮಾಜ, ಇವ್ರು ಸಾಳಿಯವರು, ಇವ್ರು ಪಟ್ಸಾಲಿಯವರು, ಇವ್ರು ಬೇರೆ ಗಜಾನ್ ಮುಂಜಾನೆ ಹಡ್ಗಾರವ, ಬಸವಡವಳಿ, ಉಪ್ಪಾಗಲಿ ಸಮಾಜದವ. ನಾವು ಯಾರು ಮನುಷ್ಯರಿದ್ದೇವೆ. ನಾವು ನಿಮ್ಮ ಸಲುವಾಗಿ 4 ಅಕ್ಷರ ಕಲ್ತೀವಿ, ಏನೋ ಬದುಕನ್ನು ಕಟ್ಕೊಂಡಿದ್ದೀವಿ. ನಾವು ಹೆಣ್ಣರ ಮಕ್ಕಳ ಸುಖವಾಗಿದ್ದೀವಿ. ಆದ್ರೆ ನಮ್ಮೊಂದು ಭೂತ್ ಹವ್ಯಾಸ ಐತಿ. ನಿಮ್ಮ ಸಲುವಾಗಿ, ನಿಮ್ಮ ಬದುಕನ್ನು ಸುಧಾರಣೆ ಮಾಡೋಕ್ಕಾಗಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ಭವಿಷ್ಯದ ಚಿಂತನೆಗಾಗಿ ನಮ್ಮ ದೂರದೃಷ್ಟಿ ಆಲೋಚನೆಗಳವ. ಅದಕ್ಕಾಗಿ ಇಂಥ ಶಾಸಕರ ಜಗಳ ಮಾಡಿ, ಹೊಡೆದಾಡಿ, ಅವ್ರ ಜೊತೆ ಕಾಲು ಬಿದ್ದು ಬಯಸ್ಕೊಂಡು ನಿಮ್ಮ ಸಲುವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮ ಉದ್ದೇಶ ಏನೂ ಇಲ್ಲ. ಬೇರೆ ವಿಚಾರ ಏನೂ ಇಲ್ಲ. ದಯಮಾಡಿ ಅದಕ್ಕೆ ರಾಜಕೀಯ ಬೆಳೆಸಿ ನಮ್ಮ ಬದುಕಿನ ಜೊತೆ, ನಮ್ಮ ಭಾವನೆ ಜೊತೆ ಚೆಲ್ಲಾಟ ಆಗ್ಬಾರ್ದು ಅನ್ನುವಂತ ನಾನು ಸ್ವಲ್ಪ ಅತಿ ಮಾತಾಡ್ತಾ ಇದ್ದೀನಿ. ಒಂದು ಕಾರ್ಯಕ್ರಮವನ್ನು ಆಗೋದನ್ನು ತಡೆಯುವಂತ ಪ್ರಯತ್ನಗಳಿರಲ್ಲ, ಅದು ಆಗ್ಬಾರ್ದು. ಏನಾರ ನಾವು ಮಾಡ್ತೀವಿ, ಪ್ರತಿ ಹೆಚ್ಚೆಚ್ಚಿಗೆ ನಮ್ಮ ಕಾಲು ಚೆಲ್ಲೋದು, ಹೆಚ್ಚೆಚ್ಚಿಗೆ ನಾವೇನು ಜುಗಾರ ಆಸಕ್ತಿಲ್ಲ, ನಾವೇನು ದುಶ್ಚಟಗಳನ್ನು ಮಾಡಕ್ಕೆ ನಾವು ಸಮಾಜ ತುಂಬಿಸ್ತಾ ಇಲ್ಲ.
ಹಾದಿ ತಪ್ಪಿಸ್ತೇನೆ ಅಂತ ನೀವು ಸೋಷಿಯಲ್ ಮೀಡಿಯಾದ ಹಾಕ್ತೀರಿ. ನಾವೇ ಹೆಣ್ಮಕ್ಳೇ ಹಾದಿ ತಪ್ಪಿಸುವಂತ ಕೆಲಸಗಳು ಮಾಡ್ತಾ ಇದ್ದೀವಿ. ನಾವೇನು ಯುವಕರನ್ನು ತಂದು ಬೇರೆ ಬೇರೆ ಕೆಲಸಕ್ಕೆ ತೋರ್ತದೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಾನು ನಿಮ್ಮವರದೀವಿ, ನಮ್ಮಿಂದ ತಪ್ಪಾದ್ರೆ ನಮ್ಗೆ ಕ್ಷಮಿಸ್ರಿ, ನಮ್ಮ ಮಾರ್ಗದರ್ಶನ ಮಾಡ್ರಿ, ಕಿವಿಯಿಂದ ಒಂದು ಬಡದು ಹೇಳ್ರಿ, ಸಮುದಾಯಕ್ಕೋಸ್ಕರ ದುಡಿಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಎಲ್ಲರೂ ನಾವು ರೋಹಿತ್ ಆಗಿರ್ಬೋದು, ಮಸೂಡೊಳೆ ಇದ್ರ ಮುಖ ನಡೆಸ್ತಾನ, ಅವ್ನಿಗೇನೇನು ಬೇಕಾಗಿಲ್ಲ, ಎಲ್ಲರೂ ಅದೇನು ಅದಕ್ಕೆ ಅಂತ ಹೇಳ್ತಾ ನಾವು ನೀವುಗಳೆಲ್ಲ ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಇದು ಬಹಳ ಒಂದು ವೇದಿಕೆ, ಬಹಳ ಅರ್ಥಪೂರ್ಣ ವೇದಿಕೆ. ಬಹಳ ಹಿರಿಯರು ನಮ್ಮ ಜೊತೆಗಿದ್ದಾರೆ. ಇವರ ಅನುಭವಗಳು, ವಿಚಾರಗಳು, ಸಿದ್ಧಾಂತಗಳು ನಮ್ಮ ಪೀಳಿಗೆಗೆ ಮುಂದಿನಲ್ಲಿ ಬರಲಿ. ನಾವು ಏನೇ ಆಗಲಿ, ನಾನು ಲಾಸ್ಟ್ ಹೇಳ್ತೇನೆ, ನಿಮ್ಮ ಮಕ್ಕಳನ್ನ 4 ಮನೆ ಕಟ್ಟಲಿ, ಬಂಗ್ಲೆ ಕಟ್ಟಲಿ, 50 ಲಕ್ಷ ಪ್ಯಾಕೇಜ್ ಬೆಂಗಳೂರದಾಗಿರಲಿ, 60 ಲಕ್ಷ ಪ್ಯಾಕೇಜ್ ಮುಂಬೈಯಾಗಿರಲಿ, ನಿಮ್ಮ ಮಕ್ಕಳು ಅಮೇರಿಕಾ ಬೇಕಾದಂತಲ್ಲಿ, ಕೊನೆಗೆ ಇದು ನನ್ನ ದೇವಸ್ಥಾನ, ಇದು ನನ್ನ ಸಮಾಜ, ಇದು ನನ್ನ ಶಾಲೆ, ಇದು ನನ್ನ ಬದುಕು, ನಾನು ಕಲಿತಂತ ನಮ್ಮ ಚಿಕ್ಕವ್ವ, ನಮ್ಮ ಕಾಕ, ನಮ್ಮ ದೊಡ್ಡಪ್ಪ, ನಮ್ಮ ಸಂಸಾರ, ಇದು ನನ್ನ ಪರಿಸರ, ಇದು ನನ್ನ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಅಂತ ಹೇಳಿ ಹೊಳ್ಳಿ ಬರಲಿ. ಆ ಪ್ಯಾಕೇಜ್ ಪ್ಯಾಕ್ ಆಗಿ ಅವ್ರ ಹತ್ತ ಹೋಗಿ ಇತ್ತ ಉಳಿಬಾರ್ದು ಅನ್ನುವಂಥ ವಿಚಾರ ಇಟ್ಕೊಂಡು ನಮ್ಮ ಆಚಾರ ವಿಚಾರ ಮೌಲ್ಯಗಳು, ನಮ್ಮ ಸಿದ್ಧಾಂತಗಳು, ನಮ್ಮ ಸಂಸ್ಕೃತಿ ಏನಿದಲ್ಲ, ನಮ್ಮ ನೇಕಾರ ಸಂಸ್ಕೃತಿ, ಈ ನಾಡಿಗಾಗಿ ಒಂದು ಅಭೂತಪೂರ್ವವಾದಂಥ ಸಂಸ್ಕೃತಿ ಕೊಟ್ಟಂತ ಯಾವುದಾದ್ರೂ ಒಂದು ಸಮುದಾಯ ಇದೆ, ಅದು ನೇಕಾರ ಸಮಾಜ. ಈ ಜಗತ್ತಿಗೆ ರಾಮಾಯಣ ಮಹಾಭಾರತ ಇತಿಹಾಸದಲ್ಲಿ ನೋಡಿದಾದ್ರೂ ಸಹಿತ ನೇಕಾರ ಸಮುದಾಯದ ಒಂದು ಗುರುಗಳದವ, ಆ ಸಮುದಾಯದ ಚಿಂತನೆಗಳದವ ಅಂತ ಹೇಳ್ತಾ ಈ ದಿಶೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ನಾನೇ ಅತಿ ಮಾತಾಡಿದ್ದೀನಿ, ಅವರ ಅವಶ್ಯಕತೆ ಇತ್ತು ಅಂತ ಹೇಳ್ತಾ ನನ್ನ ಮಾತಿಗೆ ಮಾಡ್ತಾ ಇದ್ದೆ. ದಯಮಾಡಿ ಎಲ್ಲರೂ ನಮಗೆ ಸಹಕರಿಸ್ರಿ, ನಮ್ಗೆ ಬೆಂಬಲಿಸ್ರಿ ಅಂತ ಹೇಳ್ತಾ ಮಾನ್ಯ ಶಾಸಕರು ತಮ್ಮ ಅಮೂಲ್ಯವಾದ ಸಹಾಯ ಮಾಡಿಕೊಟ್ಟು ಬಂದಿದ್ದಾರ. ಅವ್ರ ಜೊತೆಗೆ ನಮ್ಮ ಅನೇಕ ನೋವುಗಳದಾವ, ನಮ್ಮ ಜೊತೆಗೆ ಇನ್ನೂ ಅವ್ರು ಬೆರೆತು ಸಹಕರಿಸ್ಬೇಕಂತ ಹೇಳ್ತಾ ಅವ್ರು ಮತ್ತೊಮ್ಮೆ ಬಂದ ಪ್ರಶ್ನೆ ಮಾತಿಗೆ ಹೇಳ್ತೀನಿ. ಧನ್ಯವಾದ. ಈಗ ಘೋಷಣೆ ಮಾಡ್ತಾ ಇದ್ದಾರೆ, ಅವರು ವೇದಿಕೆ ಮೇಲೆ ಬರಬೇಕ. ಅವರು 88 ವರ್ಷಗಳ ಸುದೀರ್ಘ ಜೀವನವನ್ನ ಸುರೇಬಾನ ಗ್ರಾಮದಲ್ಲಿ ಕಳೆದಿದ್ದಾರೆ. ಅವರ ಯಕ್ಷಗಾನ ಕಲಾವಿದರು, ಅನೇಕ ಕೃಷ್ಣಾರ್ಜುನ ಯುದ್ಧ, ಲವಕುಶ ಮತ್ತು ಅನೇಕ ನಾಟಕಗಳಲ್ಲಿ ಒಂದು ಇದನ್ನ ತಮ್ಮ ಅಭಿನಯವನ್ನ ಮಾಡಿದ್ದಾರೆ. ಮತ್ತು ಕೊಡ್ಬೇಕಂತ ವೇದಿಕೆಯಲ್ಲಿ ಇರುವಂತಹ ಎಲ್ಲ ತಾಯಂದಿರಿಗೆ ಮತ್ತು ಪೂಜ್ಯರಿಗೆ, ನಾಯಕರಿಗೆ ಒಂದು ಅವರ ವೇದಿಕೆಗೆ ಬರ್ಬೇಕ. ಅವ್ರು ಯಾವುದೇ ಸಮಾಜ ಇರಲಿ, ಇವತ್ತು ನೇಕಾರ ಸಮಾಜ ಇರಲಿ, ಅದೇ ಯಾವುದೇ ಸಮಾಜ ಇದ್ರು ವಸ್ತ್ರ ಎಲ್ಲಿ ಹಾಕೊಂಡು ಬಂದಿದ್ದ ಸಮಾಜಕ್ಕಾಗಿ ಬಂದ ಸಮಾಜ ಸೇವೆಯನ್ನ ಮಾಡುವಂತ ಪ್ರವೃತ್ತಿ ದಾದಾಬಸ ಗರ್ದಿನವ್ರದ್ದು ಮತ್ತು ಅಂಬಿಕಾಬಸ ಗರ್ದಿನವ್ರದ್ದು ಐತಿ. ಅಂತ ಒಂದು ಹಿರಿಯರ ಒಂದು ಈ ಒಂದು ವೇದಿಕೆಯಲ್ಲಿ ಈ ತಾನೇ ಉದ್ಘಾಟನೆ ಮಾಡಿದಂಥ ನೇಕಾರ ಚಿಂತಕರು, ಹಿತೈಷಿಗಳು ಹಾಗೂ ಈ ಭಾಗದ ಶಾಸಕರಾದಂಥ ಅಭಯ್ ಪಾಟೀಲ್ ಸರ್ ಅವರೇ, ಹಾಗೂ ಬೆಳಗಾವಿ ಜಿಲ್ಲಾಧ್ಯಕ್ಷರಂಥ ಗಜಾನನ ಗುಂಜೇರಿರವ್ರೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂಥ ಅಶೋಕ್ ಶೆಟ್ರೆ, ಶಂಕರಣ್ಣ ಮುರುಡಿರವ್ರೆ, ಹಾಗೂ ಈ ಸಭೆಯ ಅಧ್ಯಕ್ಷತೆ ವಹಿಸುವ ಪ್ರಸನ್ನ ಕುಮಾರ್ ಹುಡುಗುಡವ್ರೆ, ಹಾಗೂ ಈ ವೇದಿಕೆ ಮೇಲೆ ಇರುವ ಎಲ್ಲ ನೇಕಾರ ಮುಖಂಡರೇ, ಬಂಧುಗಳೇ ಹಾಗೂ ಮಹಿಳೆಯರೇ, ನಮ್ಮ ಸ್ನೇಹಿತರೇ, ಮೊದಲನೇದಾಗಿ ಹಿಂದಿನ ವರ್ಷ ನೇಕಾರ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಉಡುಪಿ ನಗರದಲ್ಲಿ ನಾವು ಮಾಡಿದ್ವಿ. ಯಾವಾಗಲೂ ವಿಶೇಷವಾಗಿ ನಾವು ಬೆಂಗಳೂರು ನಗರದಲ್ಲಿ ಮಾಡ್ತೇವೆ. 2024 ನಾವು ಉಡುಪಿ ನಗರದಲ್ಲಿ ಮಾಡಿದ್ವಿ. ಈಗ ಬೆಳಗಾವಿ ಜಿಲ್ಲೆಯಲ್ಲಿ 2025 ಅಂದರೆ ಈ ವರ್ಷದಲ್ಲಿ ಇಲ್ಲೇ ನಡೀಬೇಕಂತೇಳಿ ನಾನು ತಿಳಿಸಿದಾಗ ಜಿಲ್ಲಾಧ್ಯಕ್ಷರಾದ ಗಜಾನನ ಗುಂಜೇರಿ ಅವರಿಗೆ ಮರು ಮಾತಾಡಿದ್ರೆ ನಾವು ಈ ಸಲ
ಏನು ಕೈಮಗ್ಗ ದಿನಾಚರಣೆಯನ್ನು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡ್ತೀವಿ ಅಂತ ಹೇಳಿರೋದಕ್ಕೆ ಎಲ್ಲ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರು ಪದಾಧಿಕಾರಿಗಳು ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ನಾವು ವರ್ಷ ಸುಮಾರು 11 ವರ್ಷಗಳಿಂದ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಕಾರಣಕರ್ತರು ಸುಮಾರು 11 ವರ್ಷಗಳ ಹಿಂದೆ 2015 ಜನಪ್ರಿಯ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಈ ಒಂದು ಕೈಮಗ್ಗ ದಿನಾಚರಣೆಯನ್ನು ಚೆನ್ನೈಯಲ್ಲಿ ಉದ್ಘಾಟನೆ ಮಾಡಿದ್ರು. ಯಾಕೆ ಉದ್ಘಾಟನೆ ಮಾಡೋದಂದ್ರೆ, ನಾವು ಇತಿಹಾಸ ತಗೊಂಡಾಗ ರೈತರು ಎಷ್ಟು ಮುಖ್ಯ ಅನ್ನೋ ನೇಕಾರರು ಅಷ್ಟೇ ಮುಖ್ಯ. ನೇಕಾರ ವೃತ್ತಿ ನಶಿಸಿ ಹೋಗಬಾರ್ದು. ಇದೆಲ್ಲ ನೋಡ್ತಾ ಇದ್ದೇವೆ. ಕೈಮಗ್ಗ ಹೋಗಿ ಪವರ್ ರೂಲ್ಸ್ ಬಂದಿದೆ. ಇದ್ರ ಮುಂದಿನ ದಿನಗಳಲ್ಲೇ ನಮ್ಮ ಕುಟುಂಬಗಳಲ್ಲಿ ನೋಡ್ಬೇಕಾಗ್ತದೆ. ಅದರಿಂದ ಈ ಒಂದು ವೃತ್ತಿಯನ್ನ ಒಂದು ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ಜ್ಞಾಪಕಾರ್ಥವಾಗಿ ಒಂದು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಂದು ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಅವ್ರಿಗೆ ನಾವು ನೇಕಾರ ಇಡೀ ಸಮುದಾಯದಿಂದ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ತಿಳಿಸ್ತೀನಿ. ಇದೇ ರೀತಿ ನಾವು ವರ್ಷ ಅಂದಿನಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅಂದು ನೇಕಾರ ವೃತ್ತಿಯಲ್ಲಿ ಪ್ರಮುಖರು ಯಾರು ತಿಳಿಸ್ಕೊಂಡಿದ್ದಾರೆ, ಪ್ರತಿಭಾ ಪುರಸ್ಕಾರ ಇರ್ಬೋದು, ಅವರಿಗೆ ನೇಕಾರ ರತ್ನ ಪ್ರಶಸ್ತಿ ಕೊಡುವಂತ ಕೆಲಸ ಇರ್ಬೋದು. ನಾವು ಸುಮಾರು 11 ವರ್ಷಗಳಿಂದ ನಾವು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ, ಬೆಳಗಾವಿ ನಗರದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ನೇಕಾರ ಸಮುದಾಯವು ಒಂದು ಮುಂದುವರಿಸುವ ನಿಟ್ಟಿನಲ್ಲಿ ನಾವು ಇದು ಕಾರ್ಯಕ್ರಮವನ್ನು ಅಂದ್ಕೊಂಡು ನಾವು ಪ್ರತಿ ವರ್ಷನೂ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಹಾಗೆ ಇನ್ನೊಂದು ವಿಚಾರವಾಗಿ ನಾವು ಈ ಸಮಾರಂಭದಲ್ಲಿ ಒಂದು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಜಾತಿ ಗಣತಿ ಹಿಂದೆ 2014-15 ಅಂದ್ಕೊಂಡಿದ್ರು. ಹಿಂದಿನ ಸರ್ಕಾರ ಸಮೀಕ್ಷೆ ಮಾಡಿದ್ರು. ಕಾಂತರಾಜು ಆಯೋಗದಿಂದ ನಾವು ಸ್ವಾಗತ ಮಾಡ್ತೇವೆ. ಜಾತಿ ಗಣತಿ ಮಾಡಿರೋದು ಯಾಕಂತ ಹೇಳಿದ್ರೆ ನಮ್ಮ ಸಣ್ಣ ಪುಟ್ಟ ಸಮುದಾಯ ಒಂದು ನ್ಯಾಯ ತೋರಿಸ್ಬೇಕಂದ್ರೆ ಜಾತಿ ಗಣತಿ ತುಂಬಾ ಅವಶ್ಯಕತೆ ಇದೆ. ಆದರೆ 2014-15 ಜಾತಿ ಗಣತಿ ಹಿಂದಿನ ಸರ್ಕಾರ ಮಾಡಿ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಬಿಡುಗಡೆ ಮಾಡಿದಾಗ ಇಡೀ ರಾಜ್ಯದಲ್ಲಿ 231 ಜಿಲ್ಲೆಗಳಲ್ಲಿ 224 ಕ್ಷೇತ್ರದಲ್ಲಿ 9,28,000 ನಮೂದಾಗಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದು ನಾವು ವಿರೋಧ ಮಾಡ್ತೇವೆ. ನಮ್ಮ ಜನಸಂಖ್ಯೆ ಇಡೀ ರಾಜ್ಯದಲ್ಲಿ ಸುಮಾರು 50 ಲಕ್ಷ ಜನಸಂಖ್ಯೆ ಇದೆ ಅಂತ ನಾವು ಹೇಳ್ತಾ ಇದ್ದೇವೆ. ಆದ್ರೆ ನಮ್ಗೆ ಅಂಕಿಅಂಶ ಗೊತ್ತಿಲ್ಲ. ನಾವೇನ್ ಮಾಡಬೇಕು? ನಾವು ಜನಪ್ರತಿನಿಧಿಗಳ ಹತ್ರ ಹೋದಾಗ ಯಾರ ಹತ್ರ ನಾವು ಏನಾದ್ರು ನಾವು ಹೇಳ್ಬೇಕಂದ್ರೆ ನಮ್ಮ ಜನಸಂಖ್ಯೆ ಇಷ್ಟಿದೆ ಅಂದ್ರೆ, ನಿಮ್ಮ ಜನಸಂಖ್ಯೆ ಹೇಳ್ತೀರಿ 50 ಲಕ್ಷ 60 ಲಕ್ಷ ಅಂತೀರಿ, ಇನ್ನೊಬ್ರು ಇನ್ನೊಂದು ಅಷ್ಟು ಅಂತೀರಿ. ಆದರೆ ಆ ಜನಸಂಖ್ಯೆ ಕೂಡಿದಾಗ 15-16 ಕೋಟಿ ಜನಸಂಖ್ಯೆ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿ ಜನಸಂಖ್ಯೆ ಇವತ್ತು ಪ್ರಸ್ತುತ ಇದೆ. ಅದು ನಿಮ್ದೆಲ್ಲ ತಗೊಂಡಾಗ ಎಲ್ಲರದ್ದು 15-16 ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳಿ. ಅದರಿಂದ ನಿಖರವಾಗಿ ನಮ್ಮ ನೇಕಾರ ಸಮುದಾಯದ ಜಾತಿ ಜನಗಣತಿ ಎಷ್ಟು ನೇಕಾರ ಸಮುದಾಯದವರು ಇದ್ದಾರೆ. ಏನು ನಾವು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು, ದೇವಾಂಗ, ಪಟ್ಸಾಲಿ, ಕುಂಚಟ್ಟಿ, ಸುಪ್ಲಸಾಲೆ, ಅಡಗಾರ, ತೊಗಟವೀರ, ಪಟ್ಸಾಲಿ, ಸೆಗುಂದರ್ ಸಂಘ, ಜಾಡ, ಈ ಅನೇಕ ನಾವು ಅಂಗಗಳಿಂದ ನಾವು ಕರಿತಾ ಇದ್ದೀವಿ. ಈ ಒಂದು ಜನಸಂಖ್ಯೆ ನಮ್ಗೆ ಗೊತ್ತಾಗಬೇಕಂದ್ರೆ ನಾವೆಲ್ಲ ಮಠಾಧೀಶರೆಲ್ಲ ಸೇರಿ, ನೇಕಾರ ಸಮುದಾಯಗಳ ಅಧ್ಯಕ್ಷರೆಲ್ಲ ಸೇರಿ ನಾವು ಒಂದು ನಿರ್ಧಾರ ತಗೊಂಡು
ನಿರ್ಧಾರ ಏನಂದ್ರೆ ನಾವೇ ಒಂದು ಸಮೀಕ್ಷೆ ಮಾಡೋಣ. ಕೇಂದ್ರ ಸರ್ಕಾರವನ್ನು ಮಾಡ್ತಾ ಇದ್ದು ನಾವು ಸ್ವಾರ್ಥ ಮಾಡೋಣ, ರಾಜ್ಯ ಸರ್ಕಾರ 3 ಸಮೀಕ್ಷೆ ಮಾಡೋದು ಸ್ವಾರ್ಥ ಮಾಡೋಣ, ಇಲ್ಲ ಅಂತ ಹೇಳಲ್ಲ, ನಾವು ಯಾವುದು ವಿರೋಧ ಮಾಡಲ್ಲ. ಆದರೆ 2014 ಮಾಡಿದ್ರು ನಾವು ವಿರೋಧ ಮಾಡ್ತೀವಿ. ಯಾಕಂದ್ರೆ ನಿಖರವಾಗಿ ನಮ್ಮ ಜನಸಂಖ್ಯೆ ನಮಗೆ ಸಮಾಧಾನ ಇಲ್ಲ. ಆದ್ರಿಂದ ಮಠಾಧೀಶರ ನೇತೃತ್ವದಲ್ಲಿ, ನಮ್ಮ ನೇಕಾರ ಸಮುದಾಯದ ಪ್ರಮುಖರ ನೇತೃತ್ವದಲ್ಲಿ ನಾವು ಜಾತಿ ಗಣತಿಯನ್ನು ಮಾಡಲು ಪ್ರತ್ಯೇಕವಾಗಿ ನಾವು ಒಂದು ಲಿಂಕನ್ನು ನಾವು ರೆಡಿ ಮಾಡಿದ್ದೇವೆ. ಆ ಲಿಂಕ್ ನೇಕಾರ ಒಕ್ಕೂಟ .in ಹೋದಾಗ ನಿಮ್ಮ ಸಮುದಾಯ ಯಾವುದು ಏನು ಗುರ್ಸ್ಕೊಂಡಿದ್ದೀರ, ದೇವಾಂಗ ಇರ್ಬೋದು ದೇವಾಂಗ ಬರ್ಸಿ, ಪಟ್ಸಾಲಿ ಇದ್ರೆ ಪಟ್ಸಾಲಿ ಬರ್ಸಿ, ಕುರುನ್ ಶೆಟ್ಟಿ ಇದ್ರೆ ಕುರುನ್ ಶೆಟ್ಟಿ ಬರ್ಸಿ, ತೊಮಟವೀರ ಇದ್ರೆ ತೊಮಟವೀರ ಬರ್ಸಿ, ಎಲ್ಲ ನೇಕಾರ ಸಮುದಾಯಕ್ಕೆ ಸೇರಬೇಕು. ಇಡೀ 224 ಕ್ಷೇತ್ರದಲ್ಲಿ 31 ಜಿಲ್ಲೆಯಲ್ಲೂ ನಾವು ಪ್ರವಾಸ ಮಾಡ್ತೀವಿ. ಈಗಾಗಲೇ 15 ಜಿಲ್ಲೆ 16 ಜಿಲ್ಲೆ ನಾವು ಪ್ರವಾಸ ಮಾಡಿದ್ದೀವಿ. ಅದರಿಂದ ನನಗೆ ವಿಶ್ವಾಸ ಇದೆ, ಎಲ್ಲ ನೇಕಾರ ಸಮುದಾಯದವರು ಈ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ನೇಕಾರ ಸಮುದಾಯ ಎಷ್ಟು ಜನಸಂಖ್ಯೆ ಇದೆ 31 ಜಿಲ್ಲೆಯಲ್ಲಿ ಅಂತ ನಿಖರವಾಗಿ ಗೊತ್ತಾಗಬೇಕಂದ್ರೆ ನಮ್ದು 100ಕ್ಕೆ 100 ಜಾತಿ ಗಣತಿ ಆಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಇವಾಗ ಬೆಳಗಾವಿ ದಕ್ಷಿಣ ಭಾಗ ಅನ್ಕೊಂಡಿದ್ದಾರೆ. ಈ ಭಾಗದಲ್ಲಿ ನೇಕಾರ ಎಲ್ಲೆಲ್ಲಿದ್ದಾರೆ ನಿಮಗೆ ಗೊತ್ತಿದೆ. ದೇವಾಂಗದವ್ರು ಎಲ್ಲಿದ್ದಾರೆ, ಪಟ್ಸಾಲಿ ಎಲ್ಲಿದ್ದಾರೆ, ಕುರುಶೆಟ್ಟಿ ಎಲ್ಲಿದ್ದಾರೆ ನಿಮ್ಗೆ ಗೊತ್ತಿರ್ತಾರೆ. ನೀವು ಜಾತಿ ಗಣತಿಯಲ್ಲಿ ಈ ಒಂದು ಜಿಲ್ಲಾಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ, ಒಂದು ಪ್ರಮುಖರ ಒಂದು ಸಭೆ ಸೇರಿ ಜಾತಿ ಗಣತಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಹೋಬಳಿಗಳು ಬರ್ತದೆ, ಎಷ್ಟು ಗ್ರಾಮಗಳು ಬರ್ತದೆ, ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಮನೆಯೂ ಬಿಡದೆ ಒಂದು ಜಾತಿ ಗಣತಿ 100ಕ್ಕೆ 100 ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ. ಅದೇ ರೀತಿ ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲೂ ನಿಖರವಾಗಿ ನಮ್ಮ ನೇಕಾರ ನಮ್ಮ ಗಣತಿ ಸಿಕ್ಕಿದಾಗ ನಮ್ಮ MLA ಸಾಹೇಬ್ ಇಲ್ಲೇ ಇದ್ದಾರೆ. ಅವರು ಇಷ್ಟೊತ್ತು ಹೇಳ್ತಾ ಇದ್ರು, ನಾನನ್ನು ತಿಳ್ಕೊಂಡಿದ್ದೇನೆ. ಅವರು ನೇಕಾರ ಅಂದರೆ ಅವರು ಒಬ್ಬರು ನೇಕಾರ ಅಂತ ನಾವು ಭಾವನೆ ಇಟ್ಕೊಂಡಿದ್ದಾರೆ ಅಂತ ಈ ಸಂದರ್ಭ ತಿಳಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ನಮ್ಮ ಸಮರ್ಪಕವಾಗಿ ಒಂದು ಜಾತಿ ಗಣತಿ 100 ಒಂದು ಜಾತಿ ಗಣತಿ ಆ ಪಕ್ಷದಲ್ಲಿ ನಮಗೆ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು, ಸಾಮಾಜಿಕವಾಗಿ ಆರ್ಥಿಕವಾಗಿ ತುಂಬ ಹಿಂದೆ ಉಳಿದಿದ್ದೇವೆ. ಹಾಗೂ ಇದರಲ್ಲಿ ನಮ್ಮ ರಾಜಕೀಯ ಕ್ಷೇತ್ರದಲ್ಲೂ ನಾವು ತುಂಬ ಹಿಂದೆ ಇದ್ದೇವೆ. ಯಾಕಂದರೆ ನಮ್ಮದು ಬೇರೆ ಸಮುದಾಯಕ್ಕೆ ನಾವು ಕಂಪೇರ್ ಮಾಡಿದ್ರೆ 6ನೇ ಸ್ಥಾನದಲ್ಲಿ 7ನೇ ಸ್ಥಾನದಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮದು 100 ಜಾತಿ ಗಣತಿ ಇದ್ದಲ್ಲಿ 6ನೇ ಸ್ಥಾನದಲ್ಲಿ 7ನೇ ಸ್ಥಾನದಲ್ಲಿ ನಾವು ಬರ್ತೇವೆ. ಬಂಧುಗಳೇ, ಇದರಿಂದ ನಾವು ಎಲ್ಲ ಕ್ಷೇತ್ರದಲ್ಲೂ, ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಜಿಲ್ಲೆಗಳಲ್ಲಿ, ಉದಾಹರಣೆಗೆ ಬೆಳಗಾವಿ ಜಿಲ್ಲೆ ವಿಧಾನಸಭಾ ಕ್ಷೇತ್ರ, ಯಾವ ಕ್ಷೇತ್ರದಲ್ಲಿ ನೇಕಾರ ಜನಸಂಖ್ಯೆ ಇದ್ದಾರೆ, ಇದೆಲ್ಲ ನಾವು ಒಂದು ಲಿಂಕನ್ನು ಇದೆ. ಈಗ ಮ್ಯಾನ್ಯಲ್ ಅನ್ನು ಮಾಡ್ಬೋದು, ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಎರಡೂ ಇದೆ. ಎರಡರಲ್ಲೂ ನಾವು ಪ್ರಿಪೇರ್ ಆಗಿದ್ದೇವೆ. ಆದರೂ ದಯವಿಟ್ಟು ಆ ಭಾಗದಲ್ಲಿ ಯಾರು ಮಾತಾಡಬಾರ್ದು. ಈ ಒಂದು ಜಾತಿ ಗಣತಿಯಲ್ಲಿ ವಿಶೇಷವಾಗಿ ನಾವು ಎಲ್ಲ ಜಿಲ್ಲೆಗಳಲ್ಲೂ ನಾವು ಪ್ರವಾಸ ಮಾಡ್ತೇವೆ. ಆ ಜಿಲ್ಲಾ ಒಂದು 31 ಜಿಲ್ಲೆಗಳು ನಮ್ಮ ಸಂಘಟನೆ ಇದೆ. 31 ಜಿಲ್ಲೆಯವರು ನಾವು ಒಂದು ಜವಾಬ್ದಾರಿಯನ್ನು ನೀಡ್ತಾ ಇದ್ದೇವೆ. ಇದು ಒಂದು 2025 ಜಾತಿ ಗಣತಿಯನ್ನು ನಾವು ಮಾಡಿ ನಮ್ಮ ಹತ್ರ ಕ್ರೋಢೀಕರಿಸಿದಾಗ ನಾವು ಯಾವುದೇ ಜನಪ್ರತಿನಿಧಿಗಳ ಹತ್ರ ಆಗ್ಬೋದು, ನಾವು ಅಧಿಕಾರಿಗಳ ಹತ್ರ ಇರ್ಬೋದು, ನಮ್ಮ ಒಂದು ಜಾತಿ ನಮ್ಮ ಇಷ್ಟು ಜನಸಂಖ್ಯೆ ಇದೆ ಅಂತೇಳಿ ನಾವು ಅವ್ರ ಹತ್ರ ನಾವು ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗ್ತದೆ. ಉದಾಹರಣೆಗೆ ನಿಮಗೆಲ್ಲ ಗೊತ್ತಿದೆ, ನಮ್ಮ ಅಭಯ್ ಪಾಟೀಲ್ ಸರ್ ಅವರು ಎಲ್ಲ ಇದ್ದಾರೆ, ಅವರ ಒಂದು ಸಹಕಾರ ಇರ್ಬೋದು, ಸಿದ್ದು ಸೌದಿ ಶಾಸಕರು ಅವ್ರ ಸಹಕಾರ ಇರ್ಬೋದು, ಅನೇಕ ಶಾಸಕ ಸಹಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳ ಬೊಮ್ಮಾಯಿ ಸರ್ಕಾರದಲ್ಲಿ ನಾವು ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ವಿ. ಇಲ್ಲಿ ನೇಕಾರ ಎಲ್ಲೆಲ್ಲಿ ಹೆಚ್ಚೆಚ್ಚಿ ಇದ್ದಾರೋ ವಿಶೇಷವಾಗಿ ಆ ಶಾಸಕರನ್ನು ಸಹಕಾರ ಕೊಟ್ಟಿದ್ದಾರೆ. ಇದರಲ್ಲಿ ಒಬ್ಬ ನಮ್ಮ ಅಭಯ್ ಪಾಟೀಲ್ ಅವರು ಸಹಕಾರ ಕೊಟ್ಟಿದ್ದಾರೆ. ಆದರೆ ಕಾರಣಾಂತರಗಳಿಂದ ಆ ಒಂದು ನಿಗಮನ ನಮ್ಮ ಜೊತೆಗೆ ಇನ್ನೂ ಒಂದು 9 ನಿಗಮಗಳನ್ನ ಹಾಗೆ ಪೆಂಡಿಂಗ್ ಮಾಡಿದ್ವಿ.
ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮ ನಮಗೆ ಒಂದು ಅನುಕೂಲ ಆಗಲಿ ಅಂತೇಳಿ ಆ ಸರ್ಕಾರ ಘೋಷಣೆ ಮಾಡಿದ್ರೆ ಅದು ಈ ಸರ್ಕಾರ ಅದು ಕೆಲವು ಕಾರಣಗಳಿತ್ತು ಅದನ್ನ ಹಾಗೆ ಪೆಂಡಿಂಗ್ ಮಾಡಿತ್ತು. ಇದು ಒಂದು ಆಗಬೇಕು. ಯಾಕಂದ್ರೆ ಬಡ್ಜೆಟ್ ಪ್ರತಿ ಬಡ್ಜೆಟಲ್ಲೂ ಕೈಮಗ್ಗ ಒಂದು ಜವಳಿ ಇಲಾಖೆ ಇದೆ, ಅದ್ರ ಒಂದು ಭಾಗ ಆದರೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಆರ್ಥಿಕವಾಗಿ ಸಾಮಾಜಿಕವಾಗಿ ತುಂಬ ಹಿಂದೆ ಉಳಿದಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಸಮುದಾಯ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ನಮಗೆ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಮ್ಮ ತುಂಬ ಅವಶ್ಯಕತೆ ಇದೆ. ಅದರಿಂದ ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ನಮಗೆ ಒಂದು ಕೊಡುಗೆಯಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಅದನ್ನ ಪೆಂಡಿಂಗ್ ಮಾಡಿದ್ದಾರೆ ಈ ಸರ್ಕಾರದಲ್ಲಿ. ಮುಂದಿನ ದಿನಗಳಲ್ಲಿ ವಿಶ್ವಾಸ ಇದೆ ಅದು ಆದಷ್ಟು ಬೇಗ ಆ ಒಂದು ಅಭಿವೃದ್ಧಿ ನಿಗಮ ಆದಷ್ಟು ಬೇಗ ಕಾರ್ಯ ಒಂದು ಕೆಲಸ ಮಾಡೋದಕ್ಕೆ ನಿಟ್ಟಿನಲ್ಲಿ ಘೋಷಣೆ ಮಾಡ್ತಾರೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಇದನ್ನ ಹೇಳಿ ಒಂದು ಜಾತಿ ಗಣತಿಯಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂಗೆ ಮುಂದಿನ ಯುವ ಪೀಳಿಗೆ ಮುಂದಿನ ಸಮಾಜದ ಭವಿಷ್ಯಕ್ಕಾಗಿ ನಮಗೆ ಜಾತಿ ಗಣತಿ ಮತ್ತೊಮ್ಮೆ ಬಿಡ್ತಾ ಇದ್ದಾನೆ. ತುಂಬ ಅವಶ್ಯಕತೆ ಇದೆ. ದಯವಿಟ್ಟು ಪ್ರತಿ ಗ್ರಾಮದಲ್ಲಿ ಪ್ರತಿ ಹೋಬಳಿನಲ್ಲಿ ಎಲ್ಲೆಲ್ಲಿ ನಮ್ಮ ಸಮುದಾಯದಲ್ಲಿದ್ದಾರೆ ಅವರಿಗೆಲ್ಲ ಈ ಒಂದು ಮಾಹಿತಿಯನ್ನು ಕೊಟ್ಟು ಅವರು ಜಾತಿ ಗಣತಿಯಲ್ಲಿ ಭಾಗವಹಿಸಿ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಒಂದು ಮನೆ ಬಿಡದೆ ಜಾತಿ ಗಣತಿಯಲ್ಲಿ ಭಾಗಿಯಾಗಬೇಕಂತ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ಲ ಗಣ್ಯರಿಗೂ ಹಾಗೂ ಬಂಧುಗಳಿಗೂ ನಾನು ನಮಸ್ಕರಿಸ್ತಾ ನನ್ನ ಮಾತು ವಿರಾಮ ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ. ಸಂಕಲ್ಪ ಮುಗುಳಿ बोलो भारत माता की जय. नाश्ता ಮಾಡಿದ್ರಲ್ಲ ಒಂದು ಸ್ವಲ್ಪ ಮಾತಾಡೋದು ಬಂದ್ಬಿಡುತ್ತೆ. ಯಜಮಾನ ನಾನು ಭಾಳ ಮಾತಾಡೋದಲ್ಲ, ಯಾಕಂದ್ರೆ ಊಟದ ಟೈಮ್ ಆಗೈತಿ. ಪದ್ಮ ಅಕ್ಕವರು ಮಾತಾಡೋದ್ರಲ್ಲ, ಹೆಣ್ಮಕ್ಳು ಅವ್ರ ಸಂಬಂಧ ಬಂದಿಲ್ಲ. ಹೀಗಾಗಿ ಸ್ವಲ್ಪ 2 ತಾಸು ಮಾತಾಡೋದು. ಪರಮ ಪೂಜ್ಯ ಸ್ವಾಮೀಜಿಯವರ ಚರಣಕಮಲಕ್ಕೆ ವಂದಿಸುತ್ತಾ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ರಾಜ್ಯಾಧ್ಯಕ್ಷರಾದಂಥ ಸೋಮಶೇಖರ್ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ, ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಕ್ರಿಯಾತ್ಮಕವಾಗಿ ಸಮಾಜದ ಕೆಲಸಗಳಿಗೆ ತಮ್ಮನ್ನು ತೊಡಗಿಸಿರುವಂತಹ ವೇದಿಕೆ ಮೇಲೆ ಆಸೀನರಾದಂತಹ 5 ಜನ ಉದಯ ಉಗ್ರಿ ಬಂದವರೆಲ್ಲ ಹಿಡ್ಕೊಂಡ್ಬಿಡ್ತೇವೆ ನಾವು. 5 ಜನ ನಗರಸೇವಕರು. ಬಹುತೇಕ ಉತ್ತರ ಕರ್ನಾಟಕದಾಗ ಅತಿ ಹೆಚ್ಚಿನ ನಗರಸೇವಕರು ಎಲ್ಲಾದರೂ ಇದ್ರು ಅದು ಬೆಳಗಾವಿಯಲ್ಲಿ ಸಮಾಜದವರು. ಯಾರು ಚಪ್ಪಾಳೆ ಹಿಡಿದ್ರೆ ಅವ್ರು ಸಂಶಯ ಇದ್ದೀನೋ 4 ಮಂದಿ ಎದ್ದು ದುಡಿದ್ರೆ ಎದ್ದಿದ್ರು ಸ್ವಲ್ಪ ಬಂದಿಲ್ಲ. ನೀವು ಜೋರ್ ಚಪ್ಪಾಳೆ ಬಿಟ್ಟು 4 ಮಂದಿ ಹೆಣ್ಮಕ್ಳದ ಆಶ್ರಮದ ಎಲ್ಲ ಪಕ್ಷದವರು ಬಂದಿದ್ರು ಒಂದಲ್ಲ. ಏಕ ಸಮಯದಲ್ಲಿ ಭಾಳ ಹುಷಾರಾದ ಎಲ್ಲ ಪ್ರಯಾಸ ಹೇಳ್ತಿದ್ದಾರೆ. ನಾನು ವಿಶೇಷವಾಗಿ 2004 ಮಂತ್ರಿಗಳ ಶಾಸಕನಾಗಿ ಬಾಗೇವಾಡಿ ಕ್ಷೇತ್ರನಾಗ ಅಲ್ಲಿ ಸೊಳೆಬಾವಿ ಮಾರಾಯಣ ಕ್ಷೇತ್ರನಾಗ ವಿಶೇಷವಾಗಿ ನೇಕಾರ ಸಮಯದ ಅಲ್ಲಿಂದ ನನ್ನ ಸಂಬಂಧ ಪ್ರಾರಂಭವಾಗಿ ಅದು ದಕ್ಷಿಣ ಕ್ಷೇತ್ರನಾಗ ಇಲ್ಲಿ ಬಂದ ನಂತರ ವಡಗಾಂವ್ ಕಾಸಬಾಗ್ ನಮ್ಮ ಹಾರ್ಟನ್ನು ವಡಗಾಂವ್ ಕಾಸಬಾಗ್ ನಿಮ್ಗೆ ಕೆಲವೊಂದು ಮಂದಿಗೆ ಅಭಯ ಪಣ್ಣೆ ಯಾಕೆ ಕಿರಿಕಿರಿ ನಾನು ನೇಕಾರ ಅದಕ್ಕೆ ಕರೆಯಾತಾರವ್ರ ಹುಟ್ಟಿರ್ಬೋದು ಬೇರೆ ಕಡೆ. ನನ್ನ ವಿಚಾರಗಳು ನಿಮ್ಮವನ್ನ ಇಲ್ಲ ನೀನು ಕೆಲಸ ಮಾಡಕ್ಕೆ ಆಗ್ತಿತ್ತು ಇಲ್ಲ. ಅದಕ್ಕೆ ಇವತ್ತು ಸಮಾಜದಲ್ಲಿ ಜಾಗೃತಿ ಅವಶ್ಯಕತೆ ಇದೆ. ಅದನ್ನು ಈ ಒಕ್ಕೂಟದಿಂದ ಮಾಡುವಂಥ ಕೆಲಸ ಈ ಒಂದು ನನಗೆ ತಿಳಿದ್ಬಿಟ್ಟು ಇದೊಂದು ನೆಪ. ಈ ಕಾರ್ಯಕ್ರಮ ಮುಖಾಂತರ ನಾವು ಸಮಾಜ ಜಾಗೃತಿ ಮಾಡುವಂಥದ್ದು. ಬರುವಂಥ ದಿವಸದಲ್ಲಿ ಜಾತಿ ಸಮೀಕ್ಷೆಯಲ್ಲಿ
ತಮ್ಮ ಜನಾಂಗದ ನಿಖರವಾದ ಸಂಖ್ಯೆ ಗುರುತಾಗಬೇಕು. ಅದರಿಂದ ಬರುವಂತಹ ದಿವಸ ಒಳಗೆ ಸರ್ಕಾರ ಯಾವುದೇ ಒಂದು ನಿರ್ಣಯ, ಯಾವುದೇ ಒಂದು ಯೋಜನೆ ಮಾಡಬೇಕಂದ್ರೆ ಆ ಜಾತಿ ಸಂಖ್ಯೆಯ ಅದ್ರ ಮೇಲೆ ಬಜೆಟ್ ಅನ್ನ ಇರ್ತಾರ. ಆ ಬಜೆಟ್ ಇಡಬೇಕಾದ್ರೆ ನಮ್ಮ ಸಂಖ್ಯೆ ನಿಖರವಾಗಿ ಕೊಡ್ತಿದ್ರೆ ಇಡಬಹುದು. ಈಗ 50 ಲಕ್ಷ ಇದ್ದಿದ್ದು ಬರೀ 9 ಲಕ್ಷ ಇರ್ತಂದ್ರೆ 9 ಕೋಟಿ ಇರ್ತಾರೆ, 50 ಲಕ್ಷ ಇರ್ತಂದ್ರೆ 50 ಕೋಟಿ ಇರ್ತಾರೆ. ಅದಕ್ಕೆ ಇವತ್ತು ಸಮಾಜದ ಅಧ್ಯಕ್ಷರು ಏನು ಹೇಳಿದ್ರು, ರಾಜ್ಯಾಧ್ಯಕ್ಷರು, ನಾವೆಲ್ಲರೂ ದೊಡ್ಡ ವಿಶೇಷವಾಗಿ ನನ್ನ ಕ್ಷೇತ್ರದಾಗ ನಾನು ವಿನಂತಿ ಮಾಡ್ತೀನಿ, ಒಂದು ದಿವಸ ಆದ್ರೂ ಟೈಮ್ ತೆಗೆದ ಪ್ರತಿಯೊಬ್ಬರು ತಮ್ಮ ಏನು ಬೇಕಾದಕ್ಕೆ ವಿಶೇಷವಾಗಿ ಏನು ಅಧ್ಯಕ್ಷರು ಫಾರ್ಮ್ ಮಾಡಿದಾರ ಅದನ್ನೆಲ್ಲರೂ ನೀವು ತುಂಬಿಕೊಟ್ರೆ ನಮ್ಮ ಜನಸಂಖ್ಯೆ ರೀತಿ ಸರ್ಕಾರದಾಗ ಆಗಿರ್ಬೋದು, ಅಲ್ಲಿ ನಗರ ಸೇವಕರು ಇರ್ಬೋದು, ಅಲ್ಲಿ ಶಾಸಕರು ಇರ್ಬೋದು, ಅಲ್ಲಿ ಮೇಯರವರು ಒತ್ತಡ ಹಾಕಿ ನಮ್ಮ ಹಕ್ಕನ್ನ ನಾವು ಹೊಡೆಯುವಂತ ಕೆಲಸ ಈ ಜಾತಿ ಗಣತಿ ಮುಖಾಂತರ ಆಗಬೇಕು ಮಾತನ್ನು ನಾನು ಈ ವೇದಿಕೆ ಇದ್ದವ್ರೆಲ್ಲ ಹೇಳ್ತೀನಿ. ವಿಶೇಷವಾಗಿ ಬೆಳಗಾವದಲ್ಲಿ ಟೀಕಾ ಮಾಡೋರು ಇರೋರನ್ನ ನನಗೆ ಆಗೋದಿಲ್ಲಪ್ಪ ಈಗೆಲ್ಲ ಮಾಡಾಕ. ನನಗೇನಾಗ್ತೈತಿ, ಟೀಕಾ ಮಾಡಕ್ಕಾಗ್ತೈತಿ. ಆಮೇಲೆ ರೊಕ್ಕ ಹೊಡೆದಾನ, ಅದ್ರ ಕೆಲಸ ಮಾಡತಾನ, ಹೊಡೆದಾನ, ನೀರು ಹೊಡಿಲ್ಲ ಮಾಡ ಇಲ್ಲ, ಬರೀ ಆರೋಪ ಮಾಡೋದು. ಅದಕ್ಕೆ ಆರೋಪ ಮಾಡೋದ್ರಿಂದ ನಿಮ್ಗೆ ಹುಮ್ಮಸ್ ಬರ್ತದೆ, ವಿಷ ಬರ್ತದೆ, ಜಿದ್ದು ಬರ್ತದೆ. ಹೀಗಾಗಿ ಆರೋಪ ಮಾಡೋದ್ರಿಂದ ನೀವು ಕಾರ್ಯಕ್ರಮ ಆಗುದಿಲ್ಲ. ಹೋಗ್ಬೇಡಿ. ನನ್ನ ವಿರುದ್ಧ 2008ರಿಂದ ಒಂದು ಪತ್ರಿಕೆ ಬೇಕಿತ್ತು, ದಿವಸ ಮರಾಠಿ ಪತ್ರಿಕೆ ದಿವಸ ಬರೋದು ನನ್ನ ವಿರುದ್ಧ. ನಾವು ಊರಾಗಿಲ್ಲ ಅಂದ್ರೂ ಯಾವ್ದು ಹೊಡೆದಂತ ಬರೋದು, ನಾ ಯಾವನೋ ಜಮೀನು ಕಸ್ಕೊಂಡಂದು ಬರೋದು, ದಿವಸ ಬರೋದು. ಆ ಪಾಸ್ವರ್ಡ್ ಕಂಪ್ಯೂಟರ್ನಾಗ ಹಾಕ್ತಾರಲ್ಲ, ಪಾಸ್ವರ್ಡ್ ಹಾಕಿಬಿಟ್ಟೆ ಕಂಪ್ಯೂಟರ್ ಓಪನ್ ಆಗಿರುತ್ತೆ. ಹಂಗೆ ನನ್ನ ಹೆಸರು ಬರೋದ್ರಲ್ಲ ಪೇಪರ್ ಪ್ರಿಂಟ್ ಆಗ್ತಿದ್ದಿಲ್ಲ, ಆಗತ್ತಿಲ್ಲ ಅಂತ ಪಾಸ್ವರ್ಡ್. ಅವೇನು ನನ್ನ ವಿರುದ್ಧ ಬರ್ತಿದ್ದಿಲ್ಲ, ಅದನ್ನ ಹಾಕ್ಬಿಟ್ಟು ಕೆಲಸ ಮಾಡಿ. ಹೀಗಾಗಿ ಅವು ಧನ್ಯವಾದ ಹೇಳ್ತಾರೆ. ನಾವು ನನ್ನ ಟೀಕಾ ಮಾಡಿದ್ರೆ ಹೆಚ್ಚು ಕೆಲಸ ಮಾಡಲ್ಲ. ಅದಕ್ಕೆ ನಾನು ಟೀಕಾ ಮಾಡೋದು ಹಾಕಬೇಕು. ತುಕಾರ ಮಹಾರಾಜರು ಹೊತ್ತಿಗೆ ಹೇಳ್ತಾರೆ ನನಗೆ, ತುಕಾರ ಮಹಾರಾಜರು ಹಿಂದಗಾಜಿಗಾರ ಸರ್ವಿಸ್ ಇದ್ದಾರೆ ಅಂತ ಹೇಳಿ. ಅಂದ್ರೆ ಟೀಕಾ ಮಾಡೋರು ಮನಿ ಪತ್ರಿಕೆ ಇರಬೇಕು. ಅವ್ರ ಆಧಾರ ಅಂತ ಹೇಳಿ ನಿಮ್ಮ ಶಕ್ತಿ ಬಂದೈತಿ ಮದಿ ಮಾಡ್ರಿ. ಅವ್ರಿಗೂ ವಿಶೇಷವಾಗಿ ಅಭಿನಂದನೆ ಹೇಳ್ತಾನೆ. ನನ್ನ ವಿರುದ್ಧ ಕಮಾನ್ 6 ವರ್ಷ 10 ವರ್ಷ ಅಂತ 4 ಕಮಾನ್ ಮಾಡ್ತಾರೆ. ಟೀಕಾ ಮಾಡಿದ ದಿವಸ ಇನ್ನೂ ಮಾಡ್ಬೇಕು. ಇವತ್ತು ವಿಶೇಷವಾಗಿ ರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ ನನಗೆ ತೀರ್ಪಡಿ ನನಗೇನು ಭಾಳ ಜ್ಞಾನಿಲ್ಲ. ಅದು ಯಾವತ್ತು ಜಗತ್ತು ಸೃಷ್ಟಿಯಾಯಿತು ಅವಾಗ ಮೊದಲನೇ ಉದ್ಯೋಗ ಯಾರು ಪ್ರಾರಂಭ ಆಗಿದ್ದಾರೆ, ನೇಕಾರಿಕೆ. ಮನುಷ್ಯ ಹೋದ ನಂತರ ಅನಿಬೇಕಲ್ಲ. ಆದ್ರೆ ರಾಷ್ಟ್ರೀಯ ದಿನಾಚರಣೆ ಯಾವಾಗಾಯ್ತು? ನನ್ನ ಲೆಕ್ಕನೆ 10,000 ವರ್ಷ ಆಗಿರ್ಬೇಕು, 15 ವರ್ಷ ಆಗಿತ್ತು, 2,000 ಸ್ವಾಮೀಜಿಯವರು ಹೇಳ್ಬೋದು. ನಮ್ದು ಜಗತ್ತು ನಿರ್ಮಾಣ ಆಗಿ ಅದು ಸ್ವಾತಂತ್ರ್ಯ ಸಿಕ್ಕಿ ನಮ್ಗೆ 8 ವರ್ಷ ಆಯ್ತು. ಈಗ ಅದೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿ, ಊಟದ ಟೈಮ್ ಆಗಿರ್ತೀವಿ, ನಾವು ಹೋಗ್ಬೇಡ್ರಿ. ಸ್ವಾತಂತ್ರ್ಯ ಸಿಕ್ಕೈತಿ. ನಮ್ಮದು ಹೇಳಿದ್ರು ನೀವು ಏನು ಮಾಡೋದು? 47 ಸ್ವಾತಂತ್ರ್ಯ ಸಿಕ್ತು. ಆದ್ರೆ ನಾವು ನೇಕಾರ ರಾಷ್ಟ್ರೀಯ ದಿನಾಚರಣೆ ಯಾವಾಗ ಮಾಡಕ್ಕೆ ಪ್ರಾರಂಭ ಮಾಡಿದ್ದು? 2015. ಅಲ್ಲಿ ತನಕ ನಮ್ಮ ದೇಶದ ನೇಕಾರಿಕರು ಇಲ್ಲ ಇದ್ರೇನು ಕೇಳೋದನ್ನ ನೀವು ಇದ್ರು ಇಲ್ಲ. ಯಾವ ಪಕ್ಷ ಪಾರ್ಟಿ ಗೀಟಿಗೆ ಸಂಬಂಧ ಇಲ್ಲ. ನೇಕಾರ ಇದ್ರು ಇಲ್ಲೋ, ನೇಕಾರಿಕೆ ಮಾಡಿದ್ರು ಇಲ್ಲೋ, ಮತ್ತು ರಾಷ್ಟ್ರ ಇತ್ತು ಇಲ್ಲೋ, ದಿವಸ ಇತ್ತು ಇಲ್ಲೋ, ಮತ್ತು ರಾಷ್ಟ್ರೀಯ ದಿನಾಚರಣೆ ಯಾಕೆ ಮಾಡಲಿಲ್ಲ? ಯಾಕಂದ್ರೆ ನೇಕಾರ ಬಗ್ಗೆ ಕಳಕಳಿ ಇರುವಂತಹ ಪ್ರಧಾನಮಂತ್ರಿ ಯಾರು ಆಗಿಲ್ಲ. ಇದು ಮೊದಲನೇ ಸಲ ಅಂತ ಪ್ರಧಾನಮಂತ್ರಿ ಮಾಡಿ. ಈಗ ನನಗೆ ವಿಶೇಷವಾಗಿ ನೇಕಾರ ಸಂಬಂಧ ಕೆಲಸ ಮಾಡಕ್ಕೆ ಭಾಳ ಆಸಕ್ತಿ ಐತಿ. ಯಾಕೈತಿ? ನನಗೆ ಆತ್ಮೀಯತೆ ಐತಿ, ನನ್ನ ಒಡನಾಟ ಐತಿ. ನನಗೆ ಆಗುಗಳ ಬಗ್ಗೆ ಬಹುತೇಕ ಎಲ್ಲ ಭಾಳ ಸಮಸ್ಯೆಗಳು ನಾನು ತಿಳ್ಕೊಂಡು ನನಗೆ ಮಾಡಕ್ಕೆ ಆಸಕ್ತಿ ಐತಿ. ನನಗೆ ಅದೆಲ್ಲ ಏನಾಗಿದ್ರೆ ಕೆಲಸ ಮಾಡಕ್ಕೆ ಆಸಕ್ತಿ ಇರ್ತಿದ್ದೇನೋ ಇಲ್ಲ. ನನಗೆ ಅಂತ ಹೇಳ್ತಿದ್ರು ಒಡಗಾವ್ ಕಸಬಾಗ ಹೇಳ್ತಿದ್ರು ಅಂತ ಹೇಳಿ. ಮತ್ತು ಹಾರ್ಟ್ ಆಪ್ರೇಟ್ ಆಗಿಲ್ಲ ಮನುಷ್ಯ ಜೀವನದಲ್ಲಿ ಹಿಡಿತಾನೆ. ಅದಕ್ಕೆ ನಾನು ಕಾರ್ಪೊರೇಟರ್ ಆವಿಷ್ಕರಿಸಿದ್ರಿ ನಿಮಗೆ ಜೀವನ ನೋಡಬೇಕಾಗಿತ್ತು. ಇವತ್ತು ಒಂದು ದೊಡ್ಡ ಕೆಲಸ ಈ ಒಕ್ಕೂಟದಿಂದ ತಗೊಂಡಾರ. ಏನಂತಂದ್ರೆ ಜಾತಿ ಗಣತಿಯೊಳಗೆ
ನಾವೇ ಗಣತಿಯನ್ನು ಮಾಡಿ ಸರ್ಕಾರಕ್ಕೆ ವರದಿ ಒಪ್ಪಿಸೋದು. ನಾನು ರಾಜ್ಯಾಧ್ಯಕ್ಷರ ಮಾತನ್ನು ಒಪ್ತೀನಿ. 9 ಲಕ್ಷ 10 ಲಕ್ಷ ಬೇಕಾದಂಗೆ ಇಲ್ಲ. ಯಾಕಂದ್ರೆ ಚಾಮರಾಜನಗರ ಹಿಡ್ಕೊಂಡು ಬೆಂಗಳೂರಿಂದ ಹಿಡ್ಕೊಂಡು ಬೀದರ್ದಿಂದ 50 ಲಕ್ಷವರೆಗೆ ಹೇಳತ್ತಾರ. ಅದು ನನ್ನ ಸಮ್ಮತಿ ಐತೆ ಅನ್ನೋ ಮಾತನ್ನು ನಾನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ಯಾಕಂದ್ರೆ ಸಣ್ಣ ಸಮಾಜಗಳದು ಜಾಗೃತಿ ಯಾಕಂತಂದ್ರೆ ಕೆಲವೊಬ್ಬರು ಕಲ್ಲ ಸಾಮ್ರಾಜ್ಯವಾಗಿ ಹೇಳ್ತಾವ. ಅದಕ್ಕೆ ಅದನ್ನು ತಪ್ಪು ಹೇಳೋದು. ಬರೀ 9 ಐತಿ, 6 ಐತಿ, 10 ಐತಿ, 15 ಐತಿ. ಯಾಕಂದ್ರೆ ಸಿಗುವಂತ ನಮಗೆ ಈಗ 9 ಲಕ್ಷ ಇದ್ದ ನಮ್ಗೆ ಏನು ಬೇಕು ಸರ್ಕಾರದಾಗ? ಯಾವುದೇ ಸರ್ಕಾರ ಇರಲಿ, ನಾವು ಇದೇ ಸರ್ಕಾರ ಹೇಳೋದು ಯಾವ ಸರ್ಕಾರ ಹೆಸರು ಬರುವುದಿಲ್ಲ. ಎಲ್ಲ ಸರ್ಕಾರದಿಂದ ನ್ಯಾಯ ಕೊಡುವಂಥ ಕೆಲಸ ಆಗಬೇಕಾಗಿದೆ. ಬರೀ ಒಂದೇ ಸರ್ಕಾರ ನಾನು ಹೇಳೋದಿಲ್ಲ. ಯಾಕಂದ್ರೆ ನನಗೆ ನಾಚಿಕೆ ಮಾಡೋದಿಲ್ಲ. ಇಲ್ಲಿ ಎಲ್ಲ ಸರ್ಕಾರದ ವಿಶೇಷವಾಗಿ ನಾನು ಬೊಮ್ಮಾಯಿ ಸಾಹೇಬ್ರಿಗೆ ಅಭಿನಂದನೆ ಹೇಳ್ತೀನಿ. ರಾಜ್ಯದಲ್ಲಿ ಹೇಳಿದರು ಅನೇಕ ಯೋಜನೆಗಳನ್ನ ಜಾರಿ ಕೊಡುವಂಥ ಕೆಲಸ ಬೊಮ್ಮಾಯಿ ಸಾಹೇಬ್ ಮಾಡಿದರು. ಇದಕ್ಕೆ ಆಗ್ತಾ ಇಲ್ಲ ಅಂತ ಸರ್ಕಾರ ಟೀಕಾ ಮಾಡೋದಿಲ್ಲ. ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡೋದು. ಸರ್ಕಾರದ ಕೆಲವೊಂದು ಅಡಚಣೆಗಳು ಇರ್ಬೋದು, ಆದರೆ ಅವರನ್ನು ಹೊರಹೊರಿಸಿ ಆ ನಿಗಮದ ಬಗ್ಗೆ, ನಿಗಮಕ್ಕಿರುವಂಥ ಫಂಡದ ಬಗ್ಗೆ, ನೇಕಾರಿಕೆ ಬಗ್ಗೆ ಇನ್ನೂ ಏನಾಗಬೇಕು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆಗಳನ್ನು ಜಾರಿ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಹ ನಾವು ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಹೇಳ್ತೇನೆ. ನಾನು ರಾಜ್ಯಾಧ್ಯಕ್ಷರಿಗೆ ತಮ್ಮಲ್ಲಿರುವಂಥವರು ಮತ್ತೆಲ್ಲ ಸಮಾಜ ಮುಖಂಡರಿಗೆ ಬೆಳಗಾವಿ ಸಾಹೇಬ್ ಮಾಡ್ಕೊಂಡ ಸೇರ್ಕೊಂಡಿದ್ದಾರೆ. ಏನು ಕೇಂದ್ರ ಸರ್ಕಾರದಿಂದ ಬರುವಂಥ ದಿವಸೊಳಗೆ ಹೊಸ ಯೋಜನೆ ಆಗಬೇಕು ಅನ್ನೋದನ್ನು ನೀವು ತಯಾರು ಮಾಡಿರಿ. ನೇಕಾರಿಕೆ ಯೋಗನ ಕರ್ಕೊಂಡು ಸೆಂಟ್ರಲ್ ಟೆಕ್ಸ್ಟೈಲ್ ರಿಸರ್ಚ್ ಜೊತೆಗೆ ಒಂದು ಬೆಳಗಾವಿ ನೇಕಾರದ ಮೀಟಿಂಗ್ ಅನ್ನು ಮಾಡಿದ್ರೆ ಅನ್ನೋ ಮಾತನ್ನು ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮ್ಮಲ್ಲಿ 5-6 ಸಮಾಜ ಅದಾವ. ನೀವೇ ಡಿಸೈಡ್ ಮಾಡಿ ಯಾರ್ಯಾರು ಬರೋರು ಅಂತ. ಹಿಂಗೆ ನಾನು ಬಿಟ್ಟು ಹೋದ ನಾನು ಮತ್ತೆ ಸುತ್ತಾಗೋದು ಬೇಡ. ಅದು 10 ಮಂದಿ ಆದರೂ ಕರ್ಕೊಂಡು ಹೋಗ್ತಾನೆ, 20 ಆದರೂ ಕರ್ಕೊಂಡು ಹೋಗ್ತಾನೆ, 50 ಆದರೂ ಕರ್ಕೊಂಡು ಹೋಗ್ತಾನೆ. ನಾನು ಯಾರು ಆಮೇಲೆ ಯಾಕಂದ್ರೆ ಯಾವ ಸಮಸ್ಯೆ ಇತ್ತಂದ್ರೆ ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗ್ತದೆ. ಯಾರ ಮ್ಯಾಗ ಟೀಕಾ ಮಾಡೋದನ್ನ ನಮ್ಮ ಕೆಲಸ ಮಾಡ್ಕೋಬೇಕು. ಆ ಕೆಲಸವನ್ನ ಮಾಡಕ್ಕೆ ಹುಷಾರು ಯಾರಾದರೂ ಇದ್ರೆ ನಮ್ಮ ಬೆಳಗಾವಿ ಸಮಾಜದವ್ರು ಯಾವುದೇ ಸರ್ಕಾರ ಇರಲಿ ಬರೋಬ್ಬರು ಮಾತಾಡಿ ಹೆಂಗೆ ಮಾಡಬೇಕು ಅನ್ನೋ ಕೆಲಸ ಗುರುತಿರೋದು ನಮ್ಮ ಬೆಳಗಾವಿ ಸಮಾಜ. ಹೀಗಾಗಿ ನನಗೆ ಸಮಸ್ಯೆ ಬಂದಿತ್ತು. ಹಿಂದೆ ಯಾವತ್ತು 1960 ಅದಕ್ಕಿಂತ ಮೊದಲು ಆದಂತಹ ಒಂದು ಆ್ಯಕ್ಟ್ ಪ್ರಕಾರ, ಹ್ಯಾಂಡ್ಲೂಮ್ ರಿಸರ್ವೇಷನ್ ಆ್ಯಕ್ಟ್ ಪ್ರಕಾರ ಸರ್ವೆ ಮಾಡಕ್ಕೆ ಬರತ್ತಿದ್ರು. ಅವ್ರು ಬಂದಿದ್ರೆ ನಮಗೆಲ್ಲ ಏನಾಗ್ತಿದ್ದು, ಬಂದ ಆಗ್ತಿದ್ದು. ಮಗ್ಗದ ಮ್ಯಾಗ ಇದ್ರ ಮ್ಯಾಗ ಪವರ್ ಮ್ಯಾಗ ರೇಷ್ಮೆ ಮತ್ತು ಕಾಟನ್ ನೇಯ್ ಮಾಡೋದಂತ ಯಾಕೆ ಐತಿ. ಅದು ನ್ಯಾಯಾಲಯ ನೋಡಕ್ಕೆ ಬಂದ್ಮೇಲೆ ನ್ಯಾಯ ಆಗಿದ್ರೆ ಅದು ಬಂದು ಅವರು ಸರ್ವೆ ಮಾಡಕ್ಕೆ ಬಂದು ಟೀಮ್ ಬಂತು. ಮತ್ತು ಅದನ್ನು ಬಂದ್ ಮಾಡ್ಬೇಕು. ಗಜು ಮತ್ತು ದೋಯ್ ತಿರ್ಬೋದು, ಗುಲಾಟಿಗೆ ಒಂದು 5-6 ಜನ, ಮಸೂದವರಿಗೆ ಒಂದು 5-6 ಜನ ಹೇಳಿದ್ರು. ಹುಬ್ಳಿಗೆ ಹೋಗಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಭೇಟಿಯಾಗಿ ಆ ಸೆಂಟ್ರಲ್ ಟೀಮ್ ಬಂದಿದ್ದನ್ನು ವಾಪಸ್ ಕಳಿಸುವಂತಹ ಕೆಲಸ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ. ಈಗ ನಾನು ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈಗ ಬರೇ ಹೊರಗೆ ಹೋಗ್ಯದ ಬರುವಂಥ ದಿವಸೊಳಗೆ ಆ ಏನು ಆ್ಯಕ್ಟ್ ಅದ, ಕಾಯ್ದೆ ಅದ, ಅದರ ಸಂಶೋಧನೆ ಮಾಡುವಂಥದ್ದನ್ನು ನಮ್ಮೆಲ್ಲರ ಮುಖಾಂತರವಾಗಿ ಕೇಂದ್ರ ಸರ್ಕಾರನ ಒತ್ತಾಯ ಮಾಡಿ ಅದನ್ನು ಆ್ಯಕ್ಟನ್ನು ಚೇಂಜ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ, ಈಗಾಗಲೇ ನಮ್ಮಲ್ಲಿ ಪ್ರತಿಯೊಂದು ಕಡೆ ಹಾಲ್ನ ಈಗ ನೋಡಿ ಲಗ್ನಕ್ಕೆ ಏನು ರೇಟ್ ಇರ್ತೇವೆ, ಹಾಲ್ ಬಲಿ ಬೆಳೆದಿದೆ ಅಂತೇಳಿ ಇಲ್ಲಿರುವಂಥ ಈ ಸಮಾಜ ಎಲ್ಲ ಕೊಟ್ಟು ನಾನು ವಿಶೇಷವಾಗಿ ಅಭಿನಂದನೆ ಹೇಳ್ತೀನಿ. ಈಗ ಚೆಂದ ಹಾಲ್ ಮಾಡಿ ಒಳ್ಳೆ ನನಗೆ ಯಾರೋ ಅನ್ನಾಂತಂದ್ರೆ ಬನ್ನಿ ಇನ್ನೊಬ್ಬ ಮದುವೆ ಮಾಡ್ಬೋದು ಅನ್ಸತ್ತೆ ಅಂತೇಳಿ ಹಾಲ್ ಮಾಡಿ ನಂದು ಬೇಡ ಮಾರೆ. ಇದೇ ರೀತಿ ಎಲ್ಲ ನಮ್ಮ ಸಮಾಜದ ಹಾಲ್ಗಳು ಇವತ್ತು ಶುರುವಾಗಿದ್ದಾವೆ. ಹೀಗಾಗಿ ಎಲ್ಲ ಸಮಾಜ ಪ್ರಮುಖರು ಅಭಿನಂದನೆ ಸಲ್ಲಿಸ್ತೀವಿ. ಮುಂದಿನ 1 ತಿಂಗಳು 2 ತಿಂಗಳಾಗ ಮಹಾದ್ವಾರದಿಂದ ಯಡಿಯೂರಪ್ಪ ಮಾರ್ಗ ಮಾಡಿದ್ದೀವಿ, ಅದನ್ನು ಉದ್ಘಾಟನೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ, ಆಮೇಲೆ ಕೆರೆಗೆ ಏನು ನಾವು ಇವತ್ತು ಮನುಷ್ಯಗಿರಿ ಮಾತೆ ಹೆಸರನ್ನು ಇಟ್ಟಿದ್ದೀವಿ, ಅಲ್ಲಿ ಮೂರ್ತಿ ನೀವು ಯಾರು ಹೇಳ್ತಾರೆ ಅದನ್ನು ಪ್ರಸ್ತಾಪನೆ ಮಾಡ್ತೀವಿ. ಅದ್ರ ಜೊತೆಗೆ ಆಸ್ವಾ ಕೊಡಗಾವಣೆಗೆ ಒಂದು ಜಾಗ ಫಿಕ್ಸ್ ಮಾಡಿದ್ದೀವಿ. ಈಗ ಹೇಳುವುದಿಲ್ಲ, ಅಲ್ಲಿ ದೇವದಾಸಿನಿ ಅವರ ಪ್ರತಿಮೆಯನ್ನ 2 ವರ್ಷಗಳು ಪ್ರತಿಷ್ಠಾಪನೆ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಮುಂದೆ ಹೇಳ್ತಾರೆ ಚಪ್ಪಾಳಿ ಹೊಡಿಬೇಡ್ರಿ. ನಾವು ಮುಂದೆ ಹೇಳ್ತಾರೆ ಚಪ್ಪಾಳಿ ಹೊಡಿಬೇಡ್ರಿ. ನಾವು ಪ್ರಯತ್ನ ಮಾಡಿದ್ದೇವೆ. ಏನ್ ಮಾಡಿದ್ದೇವೆ?
ಇನ್ನೊಮ್ಮೆ ಕೇಳೋದು ನಾವು ಪ್ರಯತ್ನ ಮಾಡೋದು ಮುಂದಿನ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರ ನಾಲ್ಕು ಮಂದಿ 5 ಮಂದಿ ಉಪಯೋಗ ಯಾರ್ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಒಂದು ಹೇಳಿ ಆಗ್ತದಲ್ಲ. ಆದ್ರೆ ಈ ಸಮಾಜದಲ್ಲಿ ಏನೋ ತನಕ ಪ್ರತಿನಿಧಿ ಆಗಿಲ್ಲ, ಆಗ್ಬೇಕು ಅನ್ನುವಂಥ ಭಾವನೆಯನ್ನು ನಾನು ವ್ಯಕ್ತ ಮಾಡ್ತಾ ಇದ್ದೀನಿ. ನಾಳೆ ಆಗಿಲ್ಲ ಅನ್ನೋದು ಯಾಕೆ ಹೋಗಬೇಡಿ, ಅದರ ಆಗೋದಂತೂ. ಹೀಗಾಗಿ ಇವತ್ತು ಈ ಸಮಾಜದ ಅನೇಕ ಆಗುಹೋಗುಗಳನ್ನು ವಿಶೇಷವಾಗಿ ಬೆಳಗಾವಿ ಇವತ್ತು ಏನಾದರೂ ಈ ಪರಿಸ್ಥಿತಿಗೆ ಇರಾಕ ಅಂದ್ರೆ ಮುಂದುವರಿಯಾಕ ಇಲ್ಲೇ ಇರಾಕ ಕಾರಣ ಯಾರಾದರೂ ಆಗಿದ್ರೆ ಅದು ವಡಗಾಂವ್ ಮತ್ತು ಖಾಸಬಾಗ್ ನೇಕಾರ ಸಮಾಜಗಳು ಯಾರಲ್ಲ ಹೋರಾಟ ಮಾಡಿದವರು ಇವ್ಯಾವ ಲಾಭ ತಗೊಂಡವರು ಹೇಳುವುದಿಲ್ಲ ಮತ್ತು ಕಾಂಟ್ರವರ್ಸಿ ಮಾಡೋದು ಬೇಡ. ಆದ್ರೆ ಇವತ್ತೇನು ಈಗ ನಮಗೆ ಅಕ್ಷರತ್ ಸಾಹೇಬರು ಇರ್ಬೋದು, ಶಂಕರ ಮುಸ್ರಿ ಸಾಹೇಬರು ಇರ್ಬೋದು, ನಮ್ಮ ಅನೇಕ ಜನ ನಮ್ಮ ಭಾಗದಲ್ಲಿ ನಾವು ಹೋರಾಟ ಈ ಒಂದು ಭಾಷೆ ಉಳಿಯೋಕೆ ಕಾರಣ ಯಾರಾದರೂ ಇಲ್ಲ ವಡಗಾಂವ್ ಖಾಸಬಾಗ್ ನೇಕಿನವರು. ಹೀಗಾಗಿ ಅದನ್ನ ತಿಳ್ಕೊಂಡು ಇವತ್ತು ನಾ ಜೇಲ್ ಸಾಲಿ ಇರ್ಬೋದು, ಅಲ್ಲಿ ಹೈಸ್ಕೂಲ್ ಕಾಲೇಜ್ ಇವತ್ತು 13 ನಂಬರ್ ಸಾಲಿನೂ ಹೈಸ್ಕೂಲ್ ಮೆಡಿಕಲ್ ಕಾಲೇಜ್ ಅಲ್ಲಿ ಬಾಲವಾಡಿ ನಿಮ್ಮ ಹುಡುಗರು ಹಾಕಿಲ್ಲ ಅಂತಂದ್ರೆ ಕಾಲೇಜ್ ಮುಗಿಸಿ ಹೊರಗೆ ಬರುವಂಥದ್ದನ್ನು ಮಾಡಿದ ಬರೀ ನೇಕಾರ ಸಂಬಂಧ ಮಾಡಿದ್ರು ಸರ್. ಯಾರು ಚಪ್ಪಾಳೆ ಹೊಡೆದು ಸಾಲಿ ತೋರಿಸೋದು ಬರೀ ಪ್ರೈವೇಟ್ ಶಾಲೆಗಳು ಹೊಡ್ಬೋದು, ಹಂಗೆ ಶಾಲೆಗಳು ಮಾಡೋದು ಎಲ್ಲ ಶಾಲೆಗಳು ಸರ್ಕಾರಿ ಶಾಲೆಗಳು. ಸರ್ಕಾರಿ ಶಾಲೆ ಬರುವಂಥ ದಿವಸ ಒಳಗೆ ನನ್ನ ಒಂದು 10 ಶಾಲೆ ಮುಂದಿನ ವರ್ಷ ಒಳಗೆ ಈಗ 5-6 ಆಗಿದ್ದಾವೆ. ಬೆಳಗಾವಿನಾಗಿರುವಂಥ ಪ್ರೈವೇಟ್ ಶಾಲೆಗಿಂತ ಎಲ್ಲಕ್ಕಿಂತ ಹೆಲ್ತ್ ಫೆಸಿಲಿಟಿ ಎಲ್ಲಾದರೂ ಇದ್ರೆ ಅದು ಕನ್ನಡ ಶಾಲೆ, ಸರ್ಕಾರಿ ಕನ್ನಡಕ್ಕೂ ಮಾಡಿರ್ಬೋದು. ಆ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಯೂ ಕಲಿತಿದ್ದ ಅನುಭವ ಬೇರೆ, ಪ್ರೈವೇಟ್ ಶಾಲೆ ಕಲಿತಿದ್ದ ಅನುಭವ ಬೇರೆ. ಈಗ ಬಹುತೇಕ ನನ್ನ ವಯಸ್ಸದವರು 40ಕ್ಕಿಂತ ಮ್ಯಾಗ ಇದ್ದವರು ಎಲ್ಲರೂ ಸರ್ಕಾರಿ ಶಾಲೆ ಕಲಿತಾರ. ಹೌದು ಇಲ್ಲ? ಸರ್ಕಾರಿ ಶಾಲೆ ಕಲಿತಾರ ಸ್ವಲ್ಪ ಕೈ ಮ್ಯಾಗ ಮಾಡ್ಕೊಂಡು ನಾವು 90% ಮ್ಯಾಗ ಸರ್ಕಾರಿ ಶಾಲೆ ಕಲಿತಾರ. 90% ಆದ 90 ಅಲ್ಲ 90% ಹೆಚ್ಚು ಸರ್ಕಾರಿ ಶಾಲೆ ಕಲಿತಾರ. ಮುಗಿಸ್ಬೇಡಿ ಇನ್ನೊಂದು ಮಾತು ಹೇಳ್ತಾರೆ. ನೀವು ಎಲ್ಲರಿಗೂ ಹೇಳಿದ್ರು ಮತ್ತೊಂದು ಸ್ಮರಣೆ ಮಾಡಿಕೊಡ್ತಾನೆ. ನಾವೆಲ್ಲರೂ ಆಟ ಆಡ್ತಿದ್ದು ಇಲ್ಲ. ಇವತ್ತು ನಮ್ಮ ಮಕ್ಕಳು ಇರ್ಬೋದು, ನಮ್ಮ ಮೊಮ್ಮಕ್ಕಳು ಇರ್ಬೋದು, ಆಟ ಆಡ್ತಾರಲ್ಲ. ಹೆಂಗೆ ಆಟ ಆಡ್ತಾರ? ಮೊಬೈಲ್. ಆ ಮೊಬೈಲ್ ನೋಡ್ಕೊಂಡು ಮುಂದೆ ಏನಾದ್ರು ಹುಡುಗ ಬಿತ್ತಂದ್ರೆ ಹೇಗೆ ಒಂದು ಸ್ವಲ್ಪ ಬಿಟ್ಟು ಹಾಕಿಬಿಡುದಿಲ್ಲ. ಇಷ್ಟ ಹತ್ತಿರ ಡಾಕ್ಟರ್ ಕಡೆ ತಗೊಂಡು ಹೋಗ್ತೇವೆ ನಾವು. ಕಬಡ್ಡಿ ಆಡೋದ್ನ ಬಿದ್ದು ಕೂಡಲೇ ರೈತ ಬರಾಕಿತ್ತಂದ್ರೆ ಅದೇ ಡಾಕ್ಟರ್ ತಯಾರನ್ನೇ ಅಲ್ಲೇ ಡಾಕ್ಟರ್ ನೀವೆಲ್ಲ ಮಾಡಿದ್ರೆ ನೀವೆಲ್ಲ ನಾವೆಲ್ಲ ಮಾಡೇ ಬಂದಿದ್ದೇವ. ಈ ಫಸ್ಟ್ ಡಾಕ್ಟರ್ ನಮ್ಮ ಭಯಾಗಲ್ಲ ಫಸ್ಟ್ ಡಾಕ್ಟರ್. ಅದಕ್ಕಿಂತ ಹೆಚ್ಚು ಕಟ್ಟಂತಂದ್ರೆ ಅರ್ಶಿನ ಪುಡಿ ಹೌದು. ಅಲ್ಲೇ ಬೋರ್ ನೀರು ಹೊಡೆದು ಕುಡಿದು ಮತ್ತೆ ಮನೆಗೆ ಯಾವ ಗುರು ತಗೊಂಡಾಗ ಮತ್ತೆ ಮನೆಗೆ ಬಂದು ಇದು ಸರ್ಕಾರಿ ಶಾಲೆ. ಈಗ ಬಿಸಿಲಲ್ಲಿ ಕುಡಿದ್ರು ಜ್ವರ ಬರತ್ತ. ನಮ್ಮ ನೀವು ಬೋರ್ ನೀರು ಕುಡಿದ್ರು ಏನಾಗತ್ತಿಲ್ಲ. ಅದಕ್ಕೆ ಸರ್ಕಾರಿ ಶಾಲೆ ಬರೇ ಜ್ಞಾನ 98% ನನ್ನ ಮಗನಿಗೆ ಬಿಡಲಿಲ್ಲ, 99 ಬಿಡಲಿಲ್ಲ, ನನ್ನ ಮಗ 35 ತಗೊಂಡ 40 ತಗೊಂಡ ಕೆಳಗೆ ಹೋಗ್ಬೇಡ್ರಿ. ನಾವು ಮನೆ SSLC ಹುಡುಗರು ಸರ್ಕಾರ ಮಾಡಿದ್ವು. ಯಾರು ಸರ್ಕಾರ ಮಾಡ್ತೇವೆ ನಾವು? 99, 98, 90 ಮಾಡಾಕಬೇಕು. ಯಾಕಂದ್ರೆ ಸಮಾಜಕ್ಕೆ ಅವ್ರ ಒಂದು ಆದರ್ಶ ಇವ್ರು ನೋಡೋಣ ಬಂದಾರಂತೆ. ಮತ್ತು 35, 40 ಬಂದವ್ರು ಏನ ಸಮಾಜಕ್ಕೆ ಆದರ್ಶವಲ್ಲ. ಅವರು ಸರ್ಕಾರ ಮಾಡಕ್ಕೆ ಹೋಗ್ಬೇಡೋದು. ಅವ್ರ ಅವಾಪ ಬಂದ್ರೆ ನಮ್ಮ ಮಗ 37 ಬಂದ್ರೆ ನಮ್ಮದೇ ಮಗನ ಯಾಕೆ ಸರ್ಕಾರ ಮಾಡತ್ತಾರೆ ಅಂತ ಕೇಳಿದ್ರು. ನೀವು ಬರ್ರಿ ಹೇಳ್ತೇವಂತೆ ಅಂದು. ಅವಾಗ ಸ್ಟೇಜ್ ಮ್ಯಾಗ ನಾನು ಕೂತಿದ್ದೀನಿ, ಕಾರ್ಪೊರೇಟ್ ಕೂತಿದ್ರು, ಮೇಯರ್ ಕೂತಿದ್ರು, 5-6 ಮಂದಿ ದೊಡ್ಡದವ್ರ ಮಂದಿ ಒಂದು ಇಬ್ಬರು ಫ್ಯಾಕ್ಟ್ರಿ ಮಾಲಕ ಕೂತಿದ್ರು. ಇವ್ರೆಲ್ಲರೂ ಕುಂತಾರ 40% ತಗೊಂಡಾರ ಏನು ಕುಂತಾರ ನೋಡ್ರಿ. ಅದಕ್ಕೆ ನಿಮ್ಮ ಸರ್ಕಾರ ಬರೀ ಚಪ್ಪಾಳಿ ಎಲ್ಲರೂ ಬರ್ತಾರೆ. 37, 38, 40, 50 ತಗೊಂಡವ್ರು ಯಾಕೆ ಸರ್ಕಾರ ಮಾಡಿದ್ದೇವೆ ಅಂತಂದ್ರೆ ಈ ಸರ್ಕಾರ ಮಾಡಾಕ್ತೇವೆ, ಮುಂದಿನ ಸಲ ಇದು ಡಬಲ್ ತಗೊಂಡು ಹೇಳಿ ನೀವು ಸರ್ಕಾರ ಮಾಡಾಕ್ತೇವೆ ಅಂತ ಹೇಳಿ ಕರೆದೇವೆ.
ಇಲ್ಲಾಂದ್ರೆ ಎಲ್ಲರೂ 40 ಬಂದ್ ಅನ್ಬಿಡಿ, ಯಾರು 40 ಬಂದ್ ಅನ್ಬಿಡಿ ಅನ್ನಕತ್ತ ನಾವು ಸಾಗಿ ಹೋಗಿ ಬಿಡ್ತಾನೆ. ಈ ಸಲ 40 ಬಂದು ಮುಂದಿನ ಸಲ 80 ಓದಿ ಅಂತ ಈಗ ಒಂದು ಇಂಟರ್ವ್ಯೂ ನೋಡತ್ತೀನಿ ನಾನು. ಅನುಪಮ್ ಕೇರ್ ಯಾರು ಗೊತ್ತೈತಲ್ಲ ನಿಮ್ಗೆ? ಗುರ್ತಿದ್ದಿಲ್ಲ ಅನುಪಮ್ ಕೇರ್. ಅವ ಹೇಳ್ತಾ ಇದ್ದ, ನಾನು ರಿಪೋರ್ಟ್ ಕಾರ್ಡ್ ಯಾವಾಗೂ ನಮ್ಮ ಅಪ್ಪ ಏಕದಮ್ ಮನೆಯಿಂದ ಹೊರಗೆ ಹೋಗ್ತಾ ಗಡಬಡಿ ಇದ್ದಾಗ ರಿಪೋರ್ಟ್ ಕಾರ್ಡ್ ಸಿಕ್ತು ಬಂದಿದ್ದಲ್ಲ. ಅವ್ರ ಮನೆಯಿಂದ ಹೊರಗೆ ಬಂದಿದ್ದು ರಿಪೋರ್ಟ್ ಕಾರ್ಡ್ ಹೇಗೆ ಯಾಕೆ ಬರ್ತದೆ? ಅವ್ರು ಸಹಿ ಮಾಡೋ ಟೈಮ್ನಾಗ ಚಾವಿ ಬಿಟ್ಟಿದೆ ಅಂತ ಹೇಳಿ ಒಳಗೆ ಬಂದ ಚಾವಿ ಬಂದು ಆಮೇಲೆ ಚಾವಿ ತಗೊಂಡು ನೋಡ್ರ ಇವನ್ ರ್ಯಾಂಕ್ 59 ಬಂದೈತಿ. ಎಷ್ಟು? 59. ಅವ್ರ ಅಪ್ಪನ ಹುಷಾರ, ಶಾಲೆಯಾಗ 8 ಜನ ಅದಾರ ಅಂತ 60 ಮಂದಿ, ಅದ್ರೊಳಗೆ 59. ಅವ್ರು ಬೈದಿಲ್ಲ, ಹುಷಾರ್ ನಮ್ಮ ಮಣಿತನ ಕಿಮ್ಮತ್ ಇಟ್ಟಿದ್ದಿ, ಮುಂದಿನ ಸಲ 40 ರ್ಯಾಂಕ್ ಬಾ ಅಂದ್ರೆ ಪ್ರೋತ್ಸಾಹ ಕೊಡುವಂಥದ್ದು ಆಗ್ಬೇಕು. ಕಮ್ಮಿ ಮಾರ್ಕ್ಸ್ ಬಂದಾರ ಅಂತ ಹೇಳಿ ಬ್ಯಾಗ್ ಹೋಗ್ಬೇಡ್ರಿ ಹುಡುಗರನ್ನ, ಮುಂದಿನ ಸಲ ಹೆಚ್ಚು ಮಾರ್ಕ್ಸ್ ಬರೋದು ಅಂತ ಹೇಳಿ ಅವರಿಗೆ ಅನುಕೂಲ ಮಾಡ್ಬೇಕು. ಯಾಕೆ ಸರ್ಕಾರಿ ಶಾಲೆ ಸರ್ಟಿಫಿಕೇಟ್ ಸಿಗ್ಬೋದು, ಯಾಕೆ ಸಿಗೋದಿಲ್ಲ? ಉಳಿದದೆ ನಮಗೆ ಫ್ರೀ ಇಂಡಿಯನ್ ನುಡಿದಿರಲ್ವ? ನುಡಿದಿಲ್ಲ? ಹಾಂ, ನೀವು ನುಡಿದ ಮೊದಲಕ್ಕೆ ಇವ್ರದ್ದು ಈ ಪ್ರವಚನ ಕೇಳ್ತಾರಿಲ್ಲ, ಪ್ರಾಣೇಶ್ ಅವ್ರ ಪ್ರವಚನ ಅದ್ರ ಒಂದು ಸರ್ಕಾರಿ ಶಾಲೆ ಮೊದಲೇ ಕೇಳ್ಬೋದು ಹೇಳಿ ಮುಗಿಸ್ಬಿಡ್ತಾನೆ ನಾನು. ಮೈಸೂರು ಪ್ರಾಣಿ ಸಂಗ್ರಹಾಲಯ ನೋಡಾಕ ನಮ್ಮ ಬೆಳಗಾವಿ ಕನ್ನಡ 8 ನಂಬರ್ ಶಾಲೆ ಹುಡುಗರು ಮತ್ತು ಮರಾಠಿ 8 ನಂಬರ್ ಶಾಲೆ ಹುಡುಗರು ಹೋಗಿದ್ರು. ಹಂಗ ಕ್ಯಾಂಪ್ನಾಗಿರುವಂಥ ಪ್ರೈವೇಟ್ ಶಾಲೆಗಳು ಅವರು ಹೋಗಿದ್ರು, ಪ್ರೈವೇಟ್ ಶಾಲೆಗಳು. ಈಗ ನಮ್ಮ ಸರ್ಕಾರಿ ಶಾಲೆ ಅಂದ್ರೆ ನೀವು ಕುರಿತಂದು ನಾವೆಲ್ಲ ಕಲ್ತಿದ್ದೆ, ಅರ್ಧ ನಿಮಿಷದ ಒಳಗ ಅರ್ಧ ಹೊರಗ, ಇಲ್ಲಿಂದ ಮ್ಯಾಗ ಕೆಳಗ, ಇಲ್ಲಿ ಹೆಣ್ಣೈಟುಗಳು ಕರೆದಿದ್ದು ಚೇಟಿಗಳು, ಬಟನ್ ಇಲ್ಲ, ಇಂಥ ನಮ್ಮ ಅವಾಗಿಂದ ಹೇಳತ್ತ, ಈಗಿಂದಲ್ಲ. ಅದು ಪ್ರೈವೇಟ್ ಶಾಲೆಗಳು ಹೆಂಗೆ ಬೂಟ ಮುಂದೆ ಹೇಳ್ಬೇಕಂತೆ ಸ್ವಾಂಸ. ಒಂದು ನಿಮಿಷ ಯಾರು ಅಂದ್ರೆ ಒಳಗೆ ಎಮ್ಮಿ ಕಟ್ಟಿದಂಗೆ ದೊಡ್ಡ ತಾಯಿ ಅವ್ರು ಕರ್ಕೊಂಡು ಟಿಪ್ಟಾಪ್ ಅವರು ಹೋದ್ರು ಮೈಸೂರು. ಅವ್ರು ಲಕ್ಸರಿ ಬಸ್ನಾಗ ಹೋದ್ರು, ಈ ಸರ್ಕಾರಿ ಶಾಲೆ ಹುಡುಗರು ಕೆಂಪು ಬಸ್ನಾಗ ಹೋದ್ರು. ಹೋದ ನಂತರ ಇವ್ರು ಫಸ್ಟ್ ನಂಬರ್ ಹಾಕ್ಸರಿ ಎಲ್ಲರೂ. ಯಾರು ನಂಬರ್ ಹಾಕ್ಸರು? ಯಾರು ನಂಬರ್ ಹಾಕ್ಸರು? ಸ್ವಲ್ಪ ಹೇಳ್ತೀವಿ, ಮಲ್ಕೊಂಡ್ರು ಹೆಚ್ಚಿರ್ತೀವಿ. ಸರ್ಕಾರಿ ಶಾಲೆಯವ್ರು ನಂಬರ್ ಹಚ್ಚರು, ಅವ್ರಿಂದ ಪ್ರೈವೇಟ್ ಶಾಲೆಯವ್ರು ಹಚ್ಚರು. ಅವ್ರ ಮ್ಯಾನೇಜರ್ ಒಂದು ಸ್ವಲ್ಪ ಬಾದಿದ್ದ ಅವ್ರು ಪ್ರೈವೇಟ್ ಶಾಲೆಯವ್ರು ಬರಲಿಲ್ಲ. ಅವರೆಲ್ಲ ಒಳಗೆ ಹೋಗಿ ಶಿವ್ ಮಲ್ಕೊಂಡಿದ್ದ. ಏನಿತ್ತು ಶಿವ ಇಲ್ಲೆಲ್ಲ ಅಲ್ಲಿ ನೀವು ಖಾಲಿ ಮಾಡಿ ಮಲ್ಕೊಂಡಿದ್ದ. ಅವರೆಲ್ಲ ಹಿಂಗೆ ಕರ್ಕೊಂಡು ಒಳಗೆ ಹೋದ್ರು. ಲಾಯನ್ ಸ್ಲೀಪಿಂಗ್ ನನ್ನ ಮಾನಿಟರ್ ಅಂತ ಎಲ್ಲರೂ ಡೋಂಟ್ ನಾಯ್ಸ್ ಎಲ್ಲರೂ ಬರೀ ಶಿವ್ ನೋಡಿದ್ರು, ಹೋಗ್ಬಿಟ್ಟು. ಇವ್ರು ಹೋದ್ರು ನಮ್ಮ ಮರಾಠಿ ಶಾಲೆ ಹುಡುಗರು. ಒಳಗೆ ಹೋದ ಮುಂದೆ ಒಬ್ಬ ಅವ್ನು ಶಿವ್ ಮಲ್ಕೊಂಡಿದ್ದು ಮಾಡಿ, ಪಕ್ಯ ನಿಮ್ಮ ಅಪ್ಪ ಮಲ್ಕೊಂಡ ನೋಡಿ. ನಮ್ಮ ಅಪ್ಪ ಅಲ್ಲದೆ ನಿಮ್ಮ ಕಾಕ ಕೂತಾನ ನೋಡಿ ಹೊಡೆಯೋದು ಅದ್ರ ಹೊಡೋದು ಅನ್ಯಾಯ ಕ್ಷೇತ್ರದ ಎಲ್ಲ ಮಜಾ ತಗೊಂಡು ಬಂದವರು ಈಗ ಸರ್ಕಾರಿ ಶಾಲೆ. ಎಲ್ಲ ನೋಡಿದ್ದು ಮತ್ತು ಪ್ರೈವೇಟ್ ಶಾಲೆಗೆ ಹಾಕ್ತಾರೆ ನಮ್ಮ ಹುಡುಗರು. ಇನ್ನು ಮುಂದೆ ನಿಮ್ಗೆ ಹೇಳ್ತಾನೆ, ನನ್ನ ಕ್ಷೇತ್ರದಾಗ ಇನ್ನು 5 ಶಾಲೆಗಳು ನಿಮಗೆ ನಾನು ಚಾಲೆಂಜ್ ಕೊಡ್ತೀನಿ. ಬರೋ ಮಾರ್ಚ್ ಒಳಗೆ ನೀವು ಬಂದು ನನಗೆ ಹೇಳ್ರಿ, ಈ ಶಾಲೆ ಒಳಗೆ ಇದು ಕಮ್ಮಿ ಐತಿ, ಅದನ್ನು ಪೂರ್ಣ ಮಾಡಿಕೊಳ್ಳಿಲ್ಲ ಅಂತ ಅದನ್ನು ಹೇಳಿದ್ಕೇಳ್ತಾನೆ. ಯಾವ ಪ್ರೈವೇಟ್ ಶಾಲೆಗಳಿಲ್ಲ. ಸ್ಮಾರ್ಟ್ ಕ್ಲಾಸ್ ರೂಮ್ 2 ಕೋಟಿ ರೂಪಾಯಿ ಮಾಡಿಸಿದ್ರನ್ನ ಪ್ರೈವೇಟ್ ಯಾವ ದೊಡ್ಡ ದೊಡ್ಡ ಸಂಸ್ಥೆಗಳದಾವಲ್ಲ ಹೆಸರು ಹೇಳೋದಿಲ್ಲ. ಆ ಸಂಸ್ಥೆ ಒಳಗೆ ಸ್ವಾಮೀಜಿಯವರು 2 ಕೋಟಿ ರೂಪಾಯಿದ್ದು ಸ್ಮಾರ್ಟ್ ಕ್ಲಾಸ್ ರೂಮ್ ಇಲ್ಲ. ನನ್ನಲ್ಲಿ 2 ಕೋಟಿ ರೂಪಾಯಿದ್ದು ಸರ್ಕಾರಿ ಶಾಲೆ ಸ್ಮಾರ್ಟ್ ಕ್ಲಾಸ್ ರೂಮ್ ಮಾಡಿದ್ರೆ ನಾನು. ಆದ್ರೆ ನಮಗೇನಾಗಿದ್ದೈತಿ, ಡ್ಯಾಡಿ ಮಮ್ಮಿ ಅನ್ನೋದು ಸರಿ ಬಿದ್ದುಬಿಟ್ಟೈತಿ. ಅವ್ವ ಅಪ್ಪ ಅದನ್ನು ಹಿಡಿದಿಲ್ಲ. ಈಗ 4 ಮಂದಿಯಾಗಿ ನಿಂತಿದ್ದೀವಿ ಅಂತ ತಿಳ್ಕೊಲಿಕ್ಕೆ ಹುಡುಗ ಏನಾರ ಬಂದು ಹಿಂಗೆ ಕರೋದು ಹಿಂಗೆ ಮಾಡಿ ಡ್ಯಾಡಿ ಅಪ್ಪ ಅಂದ್ರೆ ಹುಡುಗ ನಾವು ಯಾಕೆ ಅಪ್ಪ ಅನ್ನೋದು ಅಪ್ಪ ಅನ್ನೋದು ಡ್ಯಾಡಿ ಅಂದ್ರೆ ಹೋಗಿಲ್ಲಪ್ಪ ಗಿಡ ಅಂತ ಹಂಗಾಗಿ ಪರಿಸ್ಥಿತಿ. ಅಪ್ಪ ಅಂದ್ರೆ ನೋಡು ಎಲ್ಲರೂ ಡ್ಯಾಡಿ ಅಂದ್ರೆ ಅಪ್ಪ ಎಲ್ಲಿಂದ ಬಂತು? ಅಂತಃಕರಣದಿಂದ ಬಂತು. ಡ್ಯಾಡಿ ನನಗಿಂತ ನಾಲಿಗೆ ಯಾವಾಗ ಹೊಳ್ತೈತೆ ಖರೆ ಇಲ್ಲ. ಇನ್ನೂ ಭಾಳ ಇದ್ದಂತ ಪ್ರವಚನ ಬ್ಯಾಡ, ಮುಂದಿನ ಸಲ ಭೇಟಿ. ಧನ್ಯವಾದ. ಜೈ
ಒಂದು ಇದಕ್ಕ ಚಾಲನೆ ಕೊಡ್ಬೇಕಂತೇಳಿ ಎಲ್ಲರೂ ಚಪ್ಪಾಳೆ ತಟ್ಟು ಒಪ್ಪಿಗೆ ನೀಡಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳ್ತೇವೆ. ಈ ಫಾರ್ಮ್ ಆಗಲಿ ಅಥವಾ ಸರ್ಕಾರದಿಂದ 22 ಬರ್ತಾರಲ್ಲ, ಯಾವ ರೀತಿ ಅದನ್ನ ತುಂಬುವಂತ ಪ್ರಕ್ರಿಯೆ ಇದೆಯಲ್ಲ ಅದು ಬಹಳ ಮಹತ್ವದಿದೆ. ಅಲ್ಲಿ ಹೆಂಗ್ ಬರ್ತಾರ, ಸರ್ಕಾರದ ನಿಯಮಗಳು ಹೆಂಗಿರ್ತಾವ ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ಯಾವ್ಯಾವ ರೂಪುರೇಷೆಗಳನ್ನ ಹಾಕಬೇಕು ಅನ್ನೋದನ್ನ ನೀವುಗಳೆಲ್ಲ ಸಮಾಜ ಹಿರಿಯರ ಮುಖಾಂತರ ಅದನ್ನ ಮುಗಿಸುವಂತ ಪ್ರಯತ್ನ ಆಗಲಿ ಅನ್ನುವಂತ ವಿಚಾರವನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದ. ಈಗ ನಮ್ಮನ್ನು ಉದ್ದೇಶಿಸಿ ಎಲ್ಲ ರಾಜ್ಯಾಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳು ಹಾಗೂ ಇನ್ನುಳಿದ ನೇಕಾರರ ಸಮಾಜದ ನನ್ನ ಎಲ್ಲ ಬಂಧು ಬಾಂಧವರಿಗೆ ಹಾಗೆ ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ ನಾನು ನಮಸ್ಕರಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಗಜಾನನ ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಹಿಳೆಯರನ್ನ ಕುರಿತು ನನಗೆ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನ ಕುರಿತು ಒಂದೆರಡು ಮಾತನಾಡಬೇಕಂತ ಕೇಳಿಕೊಂಡಾಗ ನಾನು ಒಪ್ಕೊಂಡೆ. ಈ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಥವಾ ನೇಕಾರರು ಅಂತ ಬಂದಾಗ ಮೊಟ್ಟ ಮೊದಲಿಗೆ ನಮಗೆ ನೆನಪಾಗೋದು ಉಂಕಿಯ ನಿಗುಚಿ ಸರಿಗೆಯ ಸಮಗೊಳಿಸಿ ಸಮಗಾರ ನಿಕ್ಕಿ ಅನಿಯೊಳು ಎಳೆಮೆಟ್ಟಿದೆ ಹಿಡಿದ ನಾಳಿಯು ಮುಳ್ಳು ಕಂಡಿಗೆ ನುಂಗಿದ್ದು ಈ ಸೀರೆಯ ನೈದವ ನಾನು ನೀನು ಕಾನ ರಾಮನಾಥ. ಹೌದು, ಇವತ್ತು ನಾವು ಮಾತನಾಡ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ನೇಕಾರಿಕೆ ಅಂತ ಬಂತು ಅಂತಂದ್ರೆ ಜೇಡರ ದಾಸಿಮಯ್ಯ ಅವರು ನಮಗೆ ಮೊಟ್ಟ ಮೊದಲಿಗೆ ನಮಗೆ ನೆನಪಾಗೋದು. ಅವರು ಈ ಒಂದು ವಚನದ ಮುಖಾಂತರವಾಗಿ ಈ ಒಂದು ವೃತ್ತಿಯ ಅಂದರೆ ನೇಯುವಂತಹ ಕಾಯಕದಲ್ಲಿರ್ತಕ್ಕಂಥ ಉಪಕರಣಗಳ ವರ್ಣನೆಯ ಜೊತೆಗೆ ಒಂದು ನೇಯ್ಗೆಯಲ್ಲಿ ಬ್ರಹ್ಮಜ್ಞಾನ ಕೂಡ ಒಳಗೊಂಡಿದೆ ಅನ್ನುವಂತಹ ಏನು ಒಂದು ವಿಚಾರವನ್ನು ತಿಳಿಸಿಕೊಟ್ಟಿರ್ತಕ್ಕಂತಹ ಮಹಾನುಭಾವ ಜೇಡರ ದಾಸಿಮಯ್ಯ. ಇಂತಹ ಒಬ್ಬ ಜೇಡರ ದಾಸಿಮಯ್ಯ ಹುಟ್ಟಿರ್ತಕ್ಕಂಥದ್ದು ಏನು 1140 ಕಲಬುರಗಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದೇನೂರು ಗ್ರಾಮದಲ್ಲಿ ಜನಿಸಿದರು. ಇವರ ಹೆಂಡತಿ ತೂಗಡೆ. ಆಮೇಲೆ ಇವರ ಕಾಯಕ ಏನಪ್ಪ ಅಂತಂದ್ರೆ ಇದು ನೇಕಾರಿಕೆ, ಇದು ಕುಲಕಸು. ಆಮೇಲೆ ಇವರಿಗಿರ್ತಕ್ಕಂತಹ ಬಿರುದುಗಳು ವಚನ ಪಿತಾಮಹ ಹಾಗೂ ಜನಪದ ಜಗದ್ಗುರು. ಈ ರೀತಿಯಾಗಿ ಜೇಡರ ದಾಸಿಮಯ್ಯವರ ಬಗ್ಗೆ ನಾವು ವಚನಕಾರರಲ್ಲಿ ಏನಪ್ಪಾ ಅಂತಂದ್ರೆ ಉಲ್ಲೇಖಗಳನ್ನ ಕಾಣ್ತೀವಿ. ಬಸವಣ್ಣನವರು ಕೂಡ ಏನ್ ಮಾಡಿದ್ರು ಅಂತಂದ್ರೆ ತಮ್ಮ ವಚನಗಳಲ್ಲಿ ಜೇಡರ ದಾಸಿಮಯ್ಯನವರ ಬಗ್ಗೆ ಉಲ್ಲೇಖಗಳನ್ನು ಕೊಟ್ಟಿರುವಂಥದ್ದು ಕಾಣ್ತೀವಿ. ಅದೇ ರೀತಿಯಾಗಿ ಹರಿಹರ, ಶಂಕರ ದಾಸಿಮಯ್ಯ ಅಂತಾಗಲಿ, ಲಕ್ಕನ ದಂಡೇಶ, ಆಮೇಲೆ ಮತ್ತೆ ಷಡಕ್ಷರ ದೇವ, ಇವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಇನ್ನೂ ಅನೇಕ ವಚನಕಾರರು ಜೇಡರ ದಾಸಿಮಯ್ಯನ ಬಗ್ಗೆ ಕುರುಹುಗಳ ಇರುವುದನ್ನು ನಾವು ಇಲ್ಲಿ ಕಾಣ್ತೇವೆ. ಇದಿಷ್ಟೇ ಏನಪ್ಪಾ ಅಂತಂದ್ರೆ ನೇಕಾರಿಕೆ ಅಥವಾ ನೇಯ್ಗೆ ಅನ್ನುವಂತಹ ಕಾಯಕ ಇದು ಎಲ್ಲೋ ಒಂದು ಹುಟ್ಟಿರುವಂಥದ್ದು ಅಷ್ಟೇ ಅಲ್ಲ. ಇದು ಏನಪ್ಪಾ ಅಂತಂದ್ರೆ ಒಂದು ಸಾಂಪ್ರದಾಯಿಕವಾದಂತಹ ಭಾರತದ ಒಂದು ಕೃಷಿಯ ನಂತರ ಬಹಳ ದೊಡ್ಡದಾದಂತಹ ಉದ್ದಿಮೆ ಅಂತಂದ್ರೆ ಅದು ನೇಕಾರಿಕೆ. ಇಂತಹ ಒಂದು ನೇಕಾರಿಕೆ ಏನಂತಂದ್ರೆ ಈ ನೇಯ್ಗೆ ಅನ್ನುವಂತಹ ಒಂದು ಏನು ಉಲ್ಲೇಖಗಳು ಶಾಸನಗಳಲ್ಲೂ ಕೂಡ ನಾವು ಕಾಣ್ತೇವೆ. ಆ ಶಾಸನಗಳು 1148ರ ಒಬ್ಬರು ಶಾಸನದಲ್ಲಿ ಇಬ್ಬರು ಅಂದ್ರೆ ದಾಸಿಮಯ್ಯ ಮತ್ತು ಅವರ ಶಿಷ್ಯನಾಗಿರ್ತಕ್ಕಂತಹ ಈ ಗೊಜ್ಜೇಶ್ವರ ದೇವರಿಗೆ ಒಂದು ದತ್ತಿಯನ್ನು ಬಿಟ್ಟಿರ್ತಕ್ಕಂಥದ್ದನ್ನ ಕೂಡ ನಾವು ಅಲ್ಲಿ ಉಲ್ಲೇಖವನ್ನು ಕಾಣ್ತೀವಿ. ಅದೇ ರೀತಿಯಾಗಿ 1167 ಚಿಕ್ಕಮಗಳೂರು ಶಾಸನದಲ್ಲಿ ದಾಸಿಮಯ್ಯನವರ ಹೆಸರನ್ನ ಇರುವುದನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಇನ್ನೂ ಅನೇಕ 9 ಶಾಸನಗಳಲ್ಲಿ ಏನಪ್ಪಾ ಅಂತಂದ್ರೆ ದೇವರ ದಾಸಿಮಯ್ಯ, ಜೇಡರ ದಾಸಿಮಯ್ಯ, ದೇವರ ದಾಸಿಮಯ್ಯ ಹಾಗೂ ದೇವರ ದಾಸಿಮಯ್ಯ ಅಂತ ನಾವೇನು ಕರಿತೀವಲ್ಲ, ಇವರ ಹೆಸರುಗಳು ಅದರ ಜೊತೆಗೆ ಪವಾಡಗಳನ್ನು ಕೂಡ ನಾವು ಇರುವುದನ್ನ ಕಾಣ್ತೀವಿ. ಇಂತಹ ಒಬ್ಬ ಜೇಡರ ದಾಸಿಮಯ್ಯ ಈಗ ಒಂದು ದೈಹಿಕ ಶಕ್ತಿಯನ್ನ ಮೈ ತುರಿಸಿಕೊಂಡೇ ಹುಟ್ಟಿರ್ತಕ್ಕಂತಹ ಜೇಡರ ದಾಸಿಮಯ್ಯ
ಶಿವ. ರಾಮನಾಥ ಅಂತಕ್ಕಂಥ ಅಂಕಿತ ನಾಮವನ್ನು ಇಟ್ಕೊಂಡಿರ್ತಕ್ಕಂಥ ಈ ಶಿವ ಅವರಿಗೆ ಒಲಿದು ಏನಪ್ಪಾ ಅಂತಂದ್ರೆ, ನೀನು ಸನ್ಯಾಸತ್ವವನ್ನ ಸ್ವೀಕರಿಸಿಕೊಳ್ಳೋದು ಅಷ್ಟೇ ಅಲ್ಲ, ನಿನ್ನಿಂದ ಒಂದು ಮಹತ್ ಕಾರ್ಯವು ಆಗಬೇಕಾಗಿದೆ ಅಂತ ಹೇಳಿ ಅವರಿಗೆ ಏನ್ ಮಾಡ್ತಾರಂತಂದ್ರೆ, ಏನು ಅವರಿಗೆ ಈ ನೇಯ್ಗೆ ಅನ್ನುವಂತಹ ಒಂದು ಉದ್ಯೋಗದ ವಿಷಯವನ್ನು ಕೂಡ ಅವರಿಗೆ ಹೇಳ್ತಾರೆ. ಮತ್ತೊಂದು ಗುರುಗಳಂತ ಒಂದು ಏನಪ್ಪಾ ಅಂತಂದ್ರೆ, ಅದು ತವನಿಧಿಯನ್ನ ಪಡೆದಿರ್ತಕ್ಕಂಥ ಒಂದು ಪ್ರಸಂಗ. ಈ ತವನಿಧಿ ಅಂತಂದ್ರೆ ಅಕ್ಷಯ ಪಾತ್ರೆ. ಈ ಅಕ್ಷಯ ಪಾತ್ರೆ ಅಂದ್ರೆ ಜೇಡರದಾಸಿಯವರು ಸತತ 12 ವರ್ಷಗಳ ಕಾಲ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಹೊದೆಯುವ ಒಂದು ವಸ್ತ್ರವನ್ನ ಏನ್ ಮಾಡ್ತಾರೆ, ನೇಯ್ತಾರೆ. ಆ ನೇಯ್ದಿರುವಂತಹ ವಸ್ತ್ರವನ್ನ ಇನ್ನು ಮಾರ್ಕೆಟಿಗೆ ಅಂದ್ರೆ ಸಂತೆಗೆ ಹೋಗಿ ಮಾರಿ ಬರಬೇಕು ಅನ್ನುವಂತಹ ವಿಷಯವನ್ನು ಇಟ್ಕೊಂಡು ಅವರು ಹೋದಾಗ ಅಲ್ಲಿ ಆ ಹೊದೆಯುವಂತಹ ಒಂದು ನೇಯ್ದಿರುವಂತಹ ಬಟ್ಟೆಯನ್ನು ಯಾರು ಕೊಂಡ್ಕೊಳ್ಳದೆ ಇದ್ದಾಗ ಅಲ್ಲಿ ಏನಾಗ್ತದಂದ್ರೆ, ಒಬ್ಬ ಎದುರುಗಡೆ ಜಂಗಮ ಬರ್ತಾನೆ. ಜಂಗಮ ಬಂದು ಹೇಳ್ತಾನೆ, ಈ ದಿವ್ಯಾಂಬರವನ್ನ ನನಗೆ ಕೊಡ್ತೀರಾ ಅಂತ ಹೇಳ್ತಾನೆ. ಆಗ ಜೇಡರದಾಸಿಮಯ್ಯನವರು ಹಿಂದೆ ಮುಂದೆ ವಿಚಾರ ಮಾಡದೆ ಆ ಒಂದು ಹೊದಿಕೆಯನ್ನ ಅಂದ್ರೆ ದಿವ್ಯಾಂಬರವನ್ನ ಅವರಿಗೆ ಕೊಡ್ತಾರೆ. ಆ ದಿವ್ಯಾಂಬರವನ್ನ ತೆಗೆದುಕೊಂಡಿರ್ತಕ್ಕಂತಹ ಆ ಜಂಗಮ ಏನು ಇಸ್ಕೊಂಡಿರುವಂತಹ ಒಂದು ಹೊದಿಕೆಯನ್ನು ಏನ್ ಮಾಡ್ತಾರೆ ಅಂತಂದ್ರೆ, ಹಿಂದೆ ಮುಂದೆ ನೋಡದೆ ಅದನ್ನ ಹರಿದು ತುಂಡುಗಳನ್ನಾಗಿ ಮಾಡಿ ಗಾಳಿಗೆ ತೂರಿ ಬಿಡ್ತಾರೆ. ತೂರಿ ಬಿಟ್ಟಾಗಲೂ ಕೂಡ ದಾಸಿಮಯ್ಯನವರು ಒಂಚೂರು ಬೇಜಾರು ಮಾಡಿಕೊಳ್ಳದೆ ಅವರನ್ನ ಏನ್ ಮಾಡ್ತಾರೆ ಅಂದ್ರೆ, ಮನೆಗೆ ಕರೆದುಕೊಂಡು ಹೋಗಿ ಉಪಚರಿಸ್ತಾರೆ. ಉಪಚರಿಸಿದ ನಂತರ ಆ ಜಂಗಮ ಯಾರಪ್ಪ ಅಂತಂದ್ರೆ ಶಿವನೇ ಆಗಿರ್ತಾನ. ಆ ಜಂಗಮ ನಿಷ್ಠೆಯನ್ನ ಕಂಡಿರ್ತಕ್ಕಂತಹ ಶಿವ ಏನ್ ಮಾಡ್ತಾನಂತಂದ್ರ, ಆ ತವನಿಧಿ ಅಂದ್ರೆ ಅಕ್ಷಯ ಪಾತ್ರೆಯನ್ನ ಆತನಿಗೆ ಕೊಟ್ಟು ಏನ್ ಮಾಡ್ತಾರಂದ್ರ, ನೀನು ದೀನ ದಲಿತರಿಗೆ ಮತ್ತು ಶರಣರಿಗೆ ಕಾಯಕ ದಾಸೋಹವನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವರಿಗೆ ಒಂದು ವರವನ್ನ ಅಥವಾ ಅಕ್ಷಯ ಪಾತ್ರವನ್ನ ಕೊಟ್ಟ ನಂತರ ದುಗ್ಗಡೆ ಮತ್ತು ಜೇಡರದಾಸಿಮಯ್ಯ ಏನ್ ಮಾಡ್ತಾರಂದ್ರ, ಆ ಅಕ್ಷಯ ಪಾತ್ರೆಯನ್ನ ಇಟ್ಕೊಂಡು ಮುಂದೆ ಬರ್ತಕ್ಕಂತಹ ದೀನ ದಲಿತರಿಗೆ ಮತ್ತು ಶರಣರಿಗೆ ಕಾಯಕ ದಾಸೋಹವನ್ನ ಮಾಡ್ತಾ ಜೀವನವನ್ನ ಮುಂದೆ ಹೋಗಿಸ್ತಾರೆ. ಅದೇ ರೀತಿಯಾಗಿ ಜೇಡರದಾಸಿಮಯ್ಯ ರಚನೆ ಮಾಡಿರ್ತಕ್ಕಂತಹ ವಚನಗಳಲ್ಲಿ ಏನು ಅಂತಂದ್ರೆ, ಮಹಿಳೆಯರಿಗೆ ಕುರಿತಾಗಿರ್ತಕ್ಕಂಥ ವಚನಗಳನ್ನು ರಚನೆ ಮಾಡಿದ್ದನ್ನು ನಾವು ಅಲ್ಲಿ ಕಾಣ್ತೀವಿ. ಏನು ಅಂತಂದ್ರೆ, ಒಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಟ್ಟೆ ಮೀಸೆ ಮೂಡಿ ಬಂದರೆ ಗಂಡೆಂಬರು, ನಡಿಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಳರಾಮನಾಥ. ಅಂದ್ರೆ ಹೆಣ್ಣು ಮತ್ತು ಗಂಡು ಅಂತಕ್ಕಂತಹ ಭೇದ ಭಾವ ಯಾವುದೂ ಇರದೆ ಮಹಿಳೆಯರು ಕೂಡ ಏನಪ್ಪಾ ಅಂದ್ರೆ ದಿವ್ಯ ಶಕ್ತಿ ಇದೆ ಅನ್ನುವಂತಹ ಮಾತನ್ನ ಕೂಡ ಇಲ್ಲಿ ಏನಂತಂದ್ರ ಇದು ವಚನಗಳ ಮುಖಾಂತರವಾಗಿ ಜೇಡರದಾಸಿಮಯ್ಯನವರು ಮಹಿಳೆಯರಿಗೆ ಮುಖ್ಯವಾಗಿ ಒಂದು ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಇದ್ರ ಅದು ಜೇಡರದಾಸಿಮಯ್ಯ. ಅದೇ ರೀತಿಯಾಗಿ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ವಾಯು ನಿಮ್ಮ ದಾನ, ನಿಮ್ಮ ದಾನವನ್ನು
पूछो तुमको खोने का दुख क्या है, कौशल्या के मन से पूछो। प्यार में ये आगे आज इनके नाम जागे, बड़ी लंबी इंतज़ारी करे आज खुशियों के हमारे नाम आए हैं, बजाओ ढोल स्वागत में मेरे नाम आए हैं। धन्य हुए हैं पुजारी ಹತ್ತೊಂಬತ್ತರ ಮೂವತ್ತರ ಮಾಡಿ ಜಾತಿ ಗಣತಿ ಕನ್ನಡ ಮಾಡ್ಯಾರ, ಅದು ಸರಿಯಾಗಿಲ್ಲ. ಅದಕ್ಕೆ ಮತ್ತೆ ಅವಕಾಶ ಸಿಗತ್ತೆ, ಅದು ಪ್ರತಿ ಜಿಲ್ಲಾದಲ್ಲೂ ಮಾಡಕತ್ತಾರ. ನಮ್ಮ ರಾಜ್ಯ ಸೋಮಶೇಖರ್ ಹತ್ತಿ ಕಲ್ಯಾಣ ಗುಂಜಲತ್ತಿ ನಮ್ಮ ಒಕ್ಕೂಟದ ಎಲ್ಲರೂ ಕೂಡ. ಅದಕ್ಕೆ ನಾವು ಇದು ರಚನೆ ಮಾಡಿ ಹೋಗ್ಬಾರ್ದು, ಅದಕ್ಕೆ ಸ್ಪಂದಿಸ್ಬೇಕು. ನಾವು ಸ್ಪಂದಿಸಿ ಏನು ಕೆಲಸ ಇಲ್ಲ, ಅವ್ರು ಬಂದಾಗ ನಾವು ಕರೆಕ್ಟ್ ನಿಖರ ಅಂಕಿ ಸಂಖ್ಯೆ ಹೇಳಿ ಇದನ್ನು ಮಾಡಿವಾಗ ನಮ್ದು 9 ಅಲ್ಲ 50 ಅಲ್ಲ 60 ಬರ್ತೈತಿ. ಅದಕ್ಕೆ ದಯಮಾಡಿ ಹೆಚ್ಚಾಗ್ತದೆ. ಮುಂದಿನ ದಿನವಾದ ಜಾತಿ ಗಣತಿ ಬಂದಾಗ ಕರೆಕ್ಟ್ ನಾವು ಮಾಡೋಣ. ನಿಮ್ಮಲ್ಲಿ ಕರೆಕ್ಟಾಗಿ ಕೇಳ್ಕೊಂಡು ಮಾತಾಡಲಿಕ್ಕೆ ಎರಡು ಮಾತು ಮಾತಾಡೋ ಅವಕಾಶ ಕೊಡಿ. ಧನ್ಯವಾದ. ಎಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿಕೊಡ್ತೀನಿ. ಅದೇ ರೀತಿ ನಮ್ಮ ಗುರುಗಳು ಆಗಮಿಸಿದಾರೆ, ಅವರು ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದ ಹೇಳಿಕೊಡ್ತೀನಿ. ಅದೇ ರೀತಿ ಅವರವರೇ ನಮ್ಮ ಭಾಗದ ನಗರ ಸೇವಕಿಯರು ಹಾಗೂ ನಮ್ಮ ಎಲ್ಲ ಸಮಾಜದ ಹಿರಿಯರು, ಅಧ್ಯಕ್ಷರು ಹಾಗೂ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವವಾಗಿ ಅಭಿನಂದನೆಗಳು ಸಲ್ಲಿಸ. 50 ಲಕ್ಷ ಪ್ಯಾಕೇಜ್ ಬೆಂಗಳೂರದಾಗಿರಲಿ, 60 ಲಕ್ಷ ಪ್ಯಾಕೇಜ್ ಮುಂಬೈದಾಗಿರಲಿ, ನಿಮ್ಮ ಮಕ್ಕಳು ಅಮೆರಿಕ ಬೇಕಾದಂತಲ್ಲಿ ಕೊನೆಗೆ ಇದು ನನ್ನ ದೇವಸ್ಥಾನ, ಇದು ನನ್ನ ಸಮಾಜ, ಇದು ನನ್ನ ಶಾಲೆ, ಇದು ನನ್ನ ಬದುಕು, ನಾನು ಕಲ್ತಂತ ನಮ್ಮ ಚಿಕ್ಕವ್ವ, ನಮ್ಮ ಕಾಕ, ನಮ್ಮ ದೊಡ್ಡಪ್ಪ, ನಮ್ಮ ಸಂಸಾರ, ಇದು ನನ್ನ ಪರಿಸರ, ಇದು ನನ್ನ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಹೇಳಿ ಹೊಳ್ಳಿ ಬರಲಿ. ಒಪ್ಪಿಗೆ ನೀಡಬೇಕಂತ ನಾನು ವಿನಂತಿ ಮಾಡ್ತಿದ್ದೇನೆ. ಈ ಫಾರ್ಮ್ ಆಗಲಿ ಅಥವಾ ಸರ್ಕಾರದಿಂದ ಏನು 22 ಬರ್ತಾರಲ್ಲ, ಯಾವ ರೀತಿ ಅದನ್ನ ತುಂಬುವಂತ ಪ್ರಕ್ರಿಯೆ ಇದೆಯಲ್ಲ, ಅದು ಬಹಳ ಮಹತ್ವದಿದೆ. ಅಲ್ಲಿ ಹೆಂಗ್ ಕೋಡ್ ಬರ್ತಾರೆ ಸರ್ಕಾರದ ನಿಯಮ. ಆಮೇಲೆ ಇವರಿಗಿರ್ತಕ್ಕಂತಹ ಬಿರುದುಗಳು ವಚನ ಪಿತಾಮಹ ಹಾಗೂ ಜನಪದ ಜಗತ್ತು. ಈ ರೀತಿಯಾಗಿ ಜೇಡರ ದಾಸಿಮಯ್ಯವರ ಬಗ್ಗೆ ನಾವು ವಚನಕಾರರಲ್ಲಿ ಏನಪ್ಪಾ ಅಂತಂದ್ರೆ ಉಲ್ಲೇಖಗಳನ್ನ ಕಾಣ್ತೀವಿ. ಬಸವಣ್ಣನವರು ಕೂಡ ಏನ್ ಮಾಡ್ತಾರೆ, ತಪ್ಪು ವಚನಗಳಲ್ಲಿ ಜೇಡರ ದಾಸಿಮಯ್ಯನವರ ಬಗ್ಗೆ ಉಲ್ಲೇಖಗಳನ್ನು ಕೊಟ್ಟಿರುವಂಥದ್ದು ಕಾಣ್ತೀವಿ. ಅದೇ ರೀತಿಯಾಗಿ ಹರಿಹರ, ಚಂದ್ರ ದಾಸಿಮಯ್ಯ ಅಂತ, ಲಕ್ಷ್ಮಣ ದಂಡೇಶ, ಆಮೇಲೆ ಮುಂದೆ ಷಡಕ್ಷರ ದೇವ, ಇವರೆಲ್ಲರೂ